अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्याप्य सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देव त्वमेव सर्वं मम देव देव। मांडुक्य उपनिषत् मांडुक्य उपनिषತ್ತು ಮಂಕೃತಿ ಮನಕರ್ಗ ಎರಡು ಕಾಂಬಿನೇಷನಲ್ಲಿ ಕ್ಲಾಸ್ ನಡೀತಾ ಇದೆ. ಅದನ್ನೇ ಕಂಟಿನ್ಯೂ ಮಾಡೋಣ. ಮಾಂಡುಕ್ಯ ಯಾಕೆ ಅಂದರೆ ಏಕಂ ಮಾಂಡುಕ್ಯಮೇವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ. ಯಾರಿಗಾದ್ರೂ ಮುಕ್ತಿ ಬೇಕು ಅಂತಂದರೆ ಮಾಂಡುಕ್ಯ ಒಂದು ಸಾಲು. ಮುಕ್ತಿಕೋಪನಿಷತ್ ಅಂತ ಒಂದಿದೆ, ಅಲ್ಲಿ ಮಾಂಡುಕ್ಯ ಒಂದು ಸಾಲು. ಸುಮ್ಮನೆ ಯಾಕೆ ರೀತಿ ಎಲ್ಲ ಕಡೆ ಹೋಗುತ್ತೆ. ಸೊ ಹೊಸಬರಿರೋದ್ರಿಂದ ಸೊ ಮಾಂಡುಕ್ಯದಲ್ಲಿ ಏನು ವಿಶೇಷತೆ ಏನು? ಬರೀ 12 ಮಂತ್ರಗಳು ಅಷ್ಟೇ. 12 ಮಂತ್ರ ಚಿಕ್ಕದು. ಬೀಟಿಂಗ್ ಅರೌಂಡ್ ದ ಬುಷ್ ಅದೆಲ್ಲ ಇಲ್ಲ, ಕಥೆಗಳಿಲ್ಲ, ನಚಿಕೇತ ಯಮ ಕಠೋಪನಿಷತ್ತು ಅದ್ರಲ್ಲಿ ಏನಿಲ್ಲ. ಸ್ಟ್ರೈಟ್ ಅವೇ ಟು ದ ಪಾಯಿಂಟ್. ಸೊ ಮುಕ್ತಿ ಯಾರಿಗೆ ಬಹಳ ಬೇಗ ಬೇಕು, ಕೂಡಲೇ ಬೇಕು, ಮುಮುಕ್ಷುತ್ವ. ಸೊ ಏಕಂ ಮಾಂಡುಕ್ಯಮೇವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ. ಇದು ಒಂದು ಸಾಕು. ಸೊ ನಾವು ಈಗ ಉಪನಿಷತ್ತುಗಳೆಲ್ಲ ಓದಿದ್ರು ಕೂಡ ಇದರ ಮೇಲೆ ವಿಶೇಷವಾದ ಒಂದು ನಂಬಿಕೆ. ಸೊ ನಾನು ಸಿದ್ಧಬಾರಿಗೆ ಚಿನ್ಮಯೇಂದ್ರ ಕ್ಲಾಸ್ ಅಲ್ಲಿ ಹೋದಾಗಲೂ ಕೂಡ ಬೆಳಿಗ್ಗೆ ಮಾಂಡುಕ್ಯ ಉಪನಿಷತ್ತೇ ಮಾಡಿದ್ದೆ. ಚಿನ್ಮಯೇಂದ್ರ ಸಾಯಂಕಾಲ ಭಗವದ್ಗೀತೆ. ಸೊ ಮಾಂಡುಕ್ಯ ಉಪನಿಷತ್ತು ತಗೊಂಡಿದ್ವಿ. ಇದರಲ್ಲಿ ವಿಶೇಷತೆ ಏನಂದರೆ ಮಾಂಡುಕ್ಯದಲ್ಲಿ ಏನು ವಿಶೇಷತೆ? ಒಂದೊಂದು ಉಪನಿಷತ್ತಲ್ಲೂ ಕೂಡ ಏನೋ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ, ಅದಿರಬೇಕು. ಅದಿದ್ದಾಗ ಅದಕ್ಕೆ ಉಪನಿಷತ್ ಅಂತ ಹೇಳ್ತಾರೆ. ಮಾಂಡುಕ್ಯ ಉಪನಿಷತ್ತಲ್ಲಿ ಏನು ಪ್ರಕ್ರಿಯೆ ಅಂದರೆ ಅವಸ್ಥಾತ್ರಯ ವಿವೇಕ.
ಅವಸ್ಥಾತ್ರಯ ವಿವೇಕ ಅಂದರೆ ನಮ್ಮ ಅನುಭವಕ್ಕೆ ಬರುವಂತಹ 3 ಅವಸ್ಥೆಗಳು. ನಮ್ಮ ಎಚ್ಚರದ ಅವಸ್ಥೆ, ನಮ್ಮ ಕನಸಿನ ಅವಸ್ಥೆ, ನಮ್ಮ ನಿದ್ರೆಯ ಅವಸ್ಥೆ. ಎಚ್ಚರ, ಕನಸು, ನಿದ್ರೆ, ಈ 3 ನಾವು ಅನಲೈಸ್ ಮಾಡಿ ನಮ್ಮ 3 ಅವಸ್ಥೆಗಳನ್ನು ಅವಸ್ಥಾತ್ರಯ ವಿವೇಕ ಈ 3 ಅವಸ್ಥೆಗಳನ್ನು ಅನಲೈಸ್ ಮಾಡಿ ಇದಕ್ಕಿಂತ ಆಚೆ ಏನಾದರೂ ಇದೆಯಾ, ಈ 3 ಅವಸ್ಥೆನೇ ನಮ್ಮದು ಪ್ರಾಪರ್ಟಿ ಅಥವಾ ಇನ್ನೂ ಏನಾದರೂ ನಮ್ಮ ಹತ್ರ ಇದೆಯಾ, ಅದಲ್ಲದೇನೆ ನಾಲ್ಕನೇ ಅವಸ್ಥೆ ಅಂತ ಹೇಳ್ತಾರೆ, ತುರಿಯ ಅಂತ ಹೇಳ್ತಾರೆ. ಇದರ ಮೇಲೆ ನಾವು ಕಾಂಟಂಪ್ಲೇಟ್ ಮಾಡಬೇಕು. ಸೊ ಇದು ಜಸ್ಟ್ ಒಂದು ಇಂಟ್ರೊಡಕ್ಷನ್. ಅವಸ್ಥಾತ್ರಯ ವಿವೇಕ ಮಾಂಡವಿಕ ಉಪನಿಷತ್ತು ಬಹಳ ಚಿಕ್ಕ ಉಪನಿಷತ್ತು, ಅಷ್ಟೇ ಗಹನವಾದದ್ದು. ಎಷ್ಟು ಚಿಕ್ಕದೋ ಅಷ್ಟೇ ಆಳ ಅಥವಾ ಗಹನವಾದದ್ದು, ಪ್ರಫೌಂಡ್. ಸೊ ಇದನ್ನು ನಾವು ಶುರು ಮಾಡೋಣ. ಫಸ್ಟ್ ನಾನು ಉಪನಿಷತ್ ಮಂತ್ರಗಳನ್ನು ಒಂದು 6ವರೆಗೂ ಓದ್ತೀನಿ. ಅರ್ಥ ಆದರೆ ಪರವಾಗಿಲ್ಲ, ಆ ಸೌಂಡ್ ಬರುತ್ತೆ, ಆ ಸೌಂಡ್ ಫಾಲೋ ಮಾಡಿ, ಆಮೇಲೆ ಅನಲೈಸ್. ಪುಸ್ತಕ ಇದ್ದರೆ ನೋಡ್ಬೋದು. ಸುಮ್ಮನೆ ಓದ್ಕೊಂಡು ಹೋಗ್ತೀನಿ, ಆಮೇಲೆ ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಓಂ ಇತ್ಯೇಕಾಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಓಂ ಇತ್ಯೇದಕ್ಷರಮಿದಂ ಸರ್ವಂ, ಇದೆಲ್ಲ ಓಂ. ಎಲ್ಲ ಅಂದರೆ ಎಲ್ಲ ಬಂದಿತ್ತು. ಓಂ ಇತ್ಯೇಕಕ್ಷರ ಓಂ, ತಸ್ಯ ಉಪವ್ಯಾಖ್ಯಾನ, ಇದರ ಬಗ್ಗೆ ವ್ಯಾಖ್ಯಾನ, ಎಕ್ಸ್ಟೆನ್ಸಿವ್ ಎಕ್ಸ್ಪೊಸಿಷನ್. ಭೂತಂ ಭವತ್ ಭವಿಷ್ಯತಿ ಸರ್ವಂ ಓಂಕಾರ ಏವ. ಭೂತ ಹಿಂದೆ ಆಗೋಗಿದ್ದು, ಭವತ್ ಇವಾಗ ಇರುವಂಥದ್ದು, ಭವಿಷ್ಯತ್ ಮುಂದೆ ಆಗೋದು, ಸರ್ವಂ ಇದೆಲ್ಲ ಓಂಕಾರ. ಆಮೇಲೆ ಯಚ್ಚ ಅನ್ಯ ತ್ರಿಕಾಲಾತೀತ, ಇದಲ್ಲದೇನೆ ಈ ಭೂತ ಭವತ್ ಭವಿಷ್ಯತ್ ಅಲ್ಲದೇನೆ ಇನ್ನೇನಿದೆ ಅದು ಓಂಕಾರ. ಒಂದು ಪ್ರಶ್ನೆ, ಭೂತ ಭವತ್ ಭವಿಷ್ಯತ್ ನಮ್ಮ ಅನುಭವಕ್ಕೆ ಬರುತ್ತೆ, ಇದು ಅಲ್ಲದೇನೆ ಏನಿದೆ? ಇದು ಅಲ್ಲದೇನೆ ಏನಿರ್ಲಿಕ್ಕೆ ಸಾಧ್ಯ? ಸೊ ನಮ್ಮ ಅನುಭವಕ್ಕೆ ಬರುವುದು ವ್ಯಕ್ತ ಪ್ರಪಂಚ. ವ್ಯಕ್ತ ಪ್ರಪಂಚ ನಮ್ಮ ಅನುಭವಕ್ಕೆ ಬರುವುದು, ಇದರಲ್ಲಿ ಭೂತ ಭವತ್ ಭವಿಷ್ಯತ್. ನಮ್ಮ ಅನುಭವಕ್ಕೆ ಬರದೇ ಇರೋ ಪ್ರಪಂಚ ಇದೆ, ಅವ್ಯಕ್ತ ಪ್ರಪಂಚ. ಅವ್ಯಕ್ತ ಪ್ರಪಂಚವೂ ಕೂಡ ಓಂಕಾರ ಅಂದ್ಬಿಟ್ಟು ನಮ್ಮ ಅನುಭವಕ್ಕೆ ಬರದೇ ಇರೋದು. ಇನ್ಫ್ರಾ ರೆಡ್ ರೇಸ್ ನಿಮ್ಮ ಅನುಭವಕ್ಕೆ ಬಂದಿದ್ಯಾ? ಅಲ್ಟ್ರಾ ವೈಲೆಟ್ ರೇಸ್ ಬಂದಿದ್ಯಾ? ಹೇಳ್ತಾರೆ, ಯಾರೋ ಒಂದು ಪ್ರಾಣ ಬಿಡ್ತಾರೆ, ಒಂದು ಸ್ಪಂದನ ರೂಪದಲ್ಲಿ ಹೋಗ್ತದೆ, ಎಲ್ಲ ಹೋಗಿ ಅದಕ್ಕೆ ಬೇಕಾಗ್ತದೆ, ಇನ್ನೊಂದು ಸರಿ ಹೋಗ್ತದೆ. ನಮ್ಮ ಅನುಭವಕ್ಕೆ ಬಂದಿದ್ಯಾ? ನಾವು ನೋಡಿದ್ದೀವ? ಯಾಕೆಂದ್ರೆ ಮೀಟಿದೆಯಾ? ಟಿ ವಿ ಥರ ಟ್ರೇಸ್ ಮಾಡುವಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಯಚ್ಚ ಅನ್ಯ ತ್ರಿಕಾಲ, ಇದು ತ್ರಿಕಾಲ ಅತೀತ. ಇನ್ನೊಂದು ತುಂಬ ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾವು ಗಾಢ ನಿದ್ರೆಯಲ್ಲಿ ಇರ್ತೀವಿ. ಗಾಢ ನಿದ್ರೆಯಲ್ಲಿ ನಮ್ಮ ಅನುಭವಕ್ಕೆ ಏನು ಬರುತ್ತೆ? ಅಲ್ಲಿ ಭೂತ ಇಲ್ಲ, ಭವಿಷ್ಯತ್ತಿಲ್ಲ, ಇವಾಗ ಇರೋದು ಇಲ್ಲ, ಮೈಂಡೇ ಇಲ್ಲ. ನಾವೊಂದು 6 hours 7 hours ಕಳೆದಿರ್ತೀವಿ. ನಮ್ಮ ಅನುಭವಕ್ಕೆ ಆ ಟೈಮ್ ಬಂದಿದ್ದ ಇಲ್ಲ. ಅದರಿಂದ ಏನಾಯಿತು, ಗಾಢ ನಿದ್ದೆಯಲ್ಲಿ ನಾವು ಯಾವ ಸ್ಥಿತಿ ಇರ್ತೀವಿ ಅದು ಭೂತ ಭವತ್ ಭವಿಷ್ಯಕ್ಕಿಂತ ಬೇರೆಯಾಗಿದೆ. ನಮ್ಮ ಅನುಭವ 3 ಅವಸ್ಥೆಗಳಿಗಿಂತ ಬೇರೆಯಾಗಿರೋ ಅನುಭವ ಗಾಢ ನಿದ್ದೆಯಲ್ಲಿ ನಮಗೆ ಆಗ್ತಾ ಇರುತ್ತೆ. ಇದು ಮೊದಲನೇದು. ಎರಡನೇದು ಸರ್ವಂ ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ.
ಫಸ್ಟ್ ಓಂ ಅಂದ್ರು, ಓಂ ಇತ್ಯೇದಾಕ್ಷರಂ ಅಂದ್ರು. ಈಗ ಆ ಓಂ ಅಂದಮೇಲೆ ಇನ್ನು ಬ್ರಹ್ಮ ಅಂತ ಹೇಳಿ, ಸರ್ವಂ ಏತದ್ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ನೋಡಿ, ಎಲ್ಲ ಬ್ರಹ್ಮ ಆದ್ಮೇಲೆ ಪುನಃ ಇದು ಕೂಡ ಬ್ರಹ್ಮವೇ ತಾನೆ. ಪುನಃ ಇನ್ನೊಂದು ಸಾರಿ ಯಾಕೆ ಹೇಳಬೇಕು? ಅಯಂ ಆತ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಯಾಕೆ ಹೇಳಬೇಕು? ಅಲ್ಲಿ ಒಂದು ಸೂಕ್ಷ್ಮ ಇದೆ. ಎಲ್ಲವೂ ಬ್ರಹ್ಮವೇ ಆದರೂ ಕೂಡ ನೀವು ಬ್ರಹ್ಮವನ್ನು ತಿಳಿಯಬೇಕಾದ್ರೆ ಒಳಗಡೆ ಹೋಗಬೇಕು, ಹೊರಗಡೆ ತಿಳಿಯಲಿಕ್ಕೆ ಆಗಲ್ಲ. ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಪ್ರತ್ಯೇಗಾತ್ಮಕಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯಥಾ. ಬ್ರಹ್ಮವನ್ನು ತಿಳಿಯಬೇಕಾದ್ರೆ ಒಳಗಡೆ ಹೋಗಬೇಕು, ಹೊರಗಡೆ ಸಾಧ್ಯವೇ ಇಲ್ಲ. ಹೊರಗಡೆ ಆಗುವ ಅನುಭವಗಳೆಲ್ಲ ಇಂದ್ರಿಯಗಳ ಅನುಭವ. ನಿಮಗೆ ಆಗ್ಬೇಕಾಗಿದ್ದು ಅತೀಂದ್ರಿಯ ಅನುಭವ. ಅದು ಒಳಗಡೆ ಹೋದ್ರೆ ಮಾತ್ರ ಸಾಧ್ಯ. ಹೊರಗಡೆ ನಾವು ಹೋಗ್ಬೋದು. ದೇವಸ್ಥಾನದಲ್ಲಿ ದೇವರಿದೆ, ಪುಣ್ಯಕ್ಷೇತ್ರದಲ್ಲಿ ದೇವರಿದೆ, ಕೈಲಾಸದಲ್ಲಿ ದೇವರಿದೆ, ಎಷ್ಟೋ ಜನ ವೈಷ್ಣೋ ದೇವರಿದೆ, ತಿರುಪತಿ ದೇವರಿದೆ ಇದ್ದಾರೆ. ಇನಿತಿನಿತು ದಿಡಗಳಿಗೂ ತುಂಬು ದಿಡದ ಅಂಶಗಳು ಗಣನೀಯವು ಬಾಳಿಗೆ ಮಂಕುತಿಂಬ. ಎಲ್ಲ ಸತ್ಯ. ಅವರವರ ಲೆವೆಲಲ್ಲಿ, ರೆವಲ್ಯೂಷನರಿ ಲ್ಯಾಡರಲ್ಲಿ ಎಲ್ಲರೂ ಡಿಫರೆಂಟ್ ಸ್ಟೇಜಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಅವರವರ ಮಟ್ಟದಲ್ಲಿ ಅದೆಲ್ಲ ಸತ್ಯ. ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು. ಜೀವಿತದ ಗಣನೆಗಳೆಲ್ಲ ಮೀರಿದೆ, ಅದು ತುಂಬ ಸತ್ಯ. ಇಂಬುಗಳ ಬಿಂಬಗಳ ಸನ್ನಿಧಾನವದು. ನೀವೇನು ಇಂಬ, ಏನು ಬಿಂಬ, ನೀವು ಪ್ರೀತಿ ಅಂತ ಹೇಳ್ತೀರಾ, ವಿಗ್ರಹ ಅಂತ ಹೇಳ್ತೀರಾ, ಅದರ ಸನ್ನಿಧಾನ ಅದು. ತುಂಬಿರುವುದೆಂತಲೂ ಎಲ್ಲ ಕಡೆ ತುಂಬಿಕೊಂಡಿದೆ. ಅದು ಶಂಭು ಪರಬೊಮ್ಮನ ಒಡೆಯ ಪರಬ್ರಹ್ಮನ ತತ್ವ. ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು, ಇಂಬುಗಳ ಬಿಂಬಗಳ ಸನ್ನಿಧಾನವದು. ಅಂಬರದಿನಾಶಿನದು, ಆಕಾಶದಿಂದ ಮೀರಿದೆ ಅಂದ್ರೆ ಇನ್ಫೈನೈಟ್ ಕಾನ್ಷಿಯಸ್ನೆಸ್. ಅಂಬರದಿನಾಶಿನದು ತುಂಬಿರುವುದೆಂತಲೂ, ಅದಿಲ್ಲದ ಜಾಗನೇ ಇಲ್ಲ. ಶಂಭು ಅಂದರೆ ಒಡೆಯ, ಪರಬ್ರಹ್ಮ ಪರಬೊಮ್ಮನದು. ಒಡೆಯ ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ. ಸೊ ಇಲ್ಲೇನಾಯಿತು? ಪ್ರತ್ಯೇಗಾತ್ಮತೆಯ ಇವ ಬ್ರಹ್ಮಗ್ರಾಹ್ಯಂ ನ ಅನ್ಯಥಾ. ಬ್ರಹ್ಮವನ್ನು ತಿಳಿಬೇಕಾದ್ರೆ ನಮ್ಮ ಒಳಗಡೆ ಹೋಗ್ಬೇಕು. ಋಷಿ ಮನಿಗಳು ಸುಮ್ಮನೆ ಕೂತ್ಕೊಂಡಿಲ್ಲ. ಎಕಾನಮಿಸ್ಟ್ ಹೇಳಿದ್ರು, ಎಕಾನಮಿಸ್ಟ್ ಒಬ್ಬ ಪ್ರೊಫೆಸರ್, ಸಾಧು ಸನ್ಯಾಸಿಗಳನ್ನೆಲ್ಲ ಫಸ್ಟ್ ಜೈಲಿಗೆ ಹಾಕಬೇಕು. ಅನ್ಪ್ರೊಡಕ್ಟಿವ್ ಎಲಿಮೆಂಟ್ಸ್, ಏನು ಕೆಲಸ ಮಾಡಲ್ಲ. ಎಕನಾಮಿಕ್ಸಲ್ಲಿ ಕರೆಕ್ಟ್. ಸ್ಪಿರಿಚುಯಾಲಿಟಿಗೆ ಬಂದಾಗ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರ್ತಾರೆ. ಪರಬ್ರಹ್ಮ ತತ್ವದಲ್ಲಿ ಇರ್ತಾರೆ, ಎಲ್ಲರಿಗೂ ಮಂಗಳವನ್ನು ಬಯಸ್ತಾ ಇರ್ತಾರೆ. ಹಿಂದಿನ ಕಾಲದಿತ್ತು, ನಾವೆಲ್ಲ ಋಷಿಗಳು ಮುನಿಗಳು ಹತ್ರ ಹೋಗ್ಬೇಕು. ನಾವು ಪಾಠ ಇತ್ತು, ಗುರುಗಳೇ ನಿಮಗೆ ವಂದನೆ, ಹುಡುಗರೇ ನಿಮಗೆ ಆಶೀರ್ವಾದ. ಋಷಿಗಳು ಯಾರು ಗೊತ್ತಿರ್ತಾರಲ್ಲಿ ಮಕ್ಕಳಿಗೆ ಆ ಥರ ಪಾಠ ಓದಿರ್ಲಿಲ್ಲ. ಅವ್ರು ಏನು ಮಾಡ್ತಾರೆ? ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡ್ತಾರೆ. ಸೊ ಇಲ್ಲಿ ಪ್ರತ್ಯೇಗಾತ್ಮತ ಕೂತ್ಕೊಂಡು ಒಳಗಡೆ ಹೋಗ್ತಾ ಇರ್ತಾರೆ. ತಮ್ಮನ್ನ ತಮ್ಮ ಸ್ವರೂಪದಲ್ಲಿ ಲಯ ಮಾಡಿಕೊಂಡಿರ್ತಾರೆ. ಪರಬ್ರಹ್ಮ ತತ್ವದಲ್ಲಿ ಲಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಸಾಧನೆ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಸೊ ಅಯಮಾತ್ಮ ಬ್ರಹ್ಮ, ಸ್ವಯಮಾತ್ಮ ಚತುಷ್ಪಾದ್. ಸೊ ಈ ಬ್ರಹ್ಮ ಅಯಮಾತ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅಂದಮೇಲೆ ಇವರಿಗೆ 4 ಪಾದಗಳಿದೆ. 4 ಪಾದಗಳು, 4 ಸ್ಟೇಜಸ್. ಅಂದರೆ ಅನಾಲಿಸಿಸ್ಗೋಸ್ಕರ ಈ 4 ಪಾದಗಳು ಅಂತ ಮಾಡ್ಕೊಂಡಿದ್ದಾರೆ. ಮೊದಲನೇದು ಜಾಗರಿತ ಸ್ಥಾನ, ಎಚ್ಚರದ ಸ್ಥಾನ. ಬಹಿಷ್ಪ್ರಜ್ಞ, ಹೊರಗಡೆ ಆಗುವಂಥ ಅನುಭವಗಳು. ಸಪ್ತಾಂಗ, 7 ಅಂಗಗಳಿರ್ತವೆ. ಆಮೇಲೆ ವಿವರಣೆ ನೋಡೋಣ. ಏಕೋನವಿಂಶತಿ ಕಹ, ಸ್ಥೂಲ ಮುಖ. ವೈಶ್ವಾನ 19 ಅಂದರೆ 19 ಮುಖ. ಅನಾಲಿಸಿಸ್ಗೆ ಇಟ್ಕೊಂಡಿರ್ತಾರೆ, ಹಾಗೆ ತಗೊಳ್ಳಿ ಅಷ್ಟೇ.
ಸ್ಥೂಲ ಬುಕ್. ಸ್ಥೂಲ ಅಂದರೆ ನಾವು ಸ್ಥೂಲ ಗ್ರಾಸ್ ಬಾಡಿ. ನಾವು ಗ್ರಾಸ್ ಬಾಡಿಲಿ ಏನು ಅನುಭವಿಸ್ತಾ ಇರ್ತೀವಿ ಇದು ಜಾಗೃತ ಸ್ಥಾನದಲ್ಲಿ ಅನುಭವಿಸ್ತಾ ಇರ್ತೀವಿ. ಇದಕ್ಕೆ ಅವನಿಗೆ, ಭಗವಂತನಿಗೆ, ಪರಮಾತ್ಮನಿಗೆ ಸ್ಥೂಲ ಬುಕ್ ಅಂತಾರೆ. ನೀನು ಗ್ರಾಸ್ ಬಾಡಿಲಿ ಈ ದೇಹದಲ್ಲಿ ಪ್ರಪಂಚವನ್ನು ಅನುಭವಿಸ್ತಾ ಇದೆಯಾ? ನನ್ನ ದೇಹದಲ್ಲಿ ತಗೊಳ್ಬೋದು. ಸಮಸ್ತ ಎಷ್ಟು ಜೀವಿಗಳಿದೆ ಅಷ್ಟು ಜೀವಿಗಳಲ್ಲಿ ಜಾಗೃತ ಸ್ಥಾನದಲ್ಲಿ ಪರಬ್ರಹ್ಮ ಇರುವಂತೆ ಕಾಣ್ತಾನೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ಇರುವಂತೆ ಕಾಣ್ತಾನೆ. ಯಾರಿಗೆ? ನಮಗೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ಜಾಗೃತ ಸ್ಥಾನ ಪರಬ್ರಹ್ಮನ ಮೊದಲನೇ ಪಾದ ಅಂದ್ರೆ ನನ್ನ ಲೆವೆಲ್ ತಗೊಂಡ್ರು ಕೂಡ ಸಮಸ್ತ ಜೀವಕೋಟಿಗಳಲ್ಲಿ ಜಾಗೃತ ಸ್ಥಾನದಲ್ಲಿ ಪರಬ್ರಹ್ಮ ತತ್ವ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಮೇಲ್ಮಟ್ಟ ಕೆಲಸ ಮಾಡ್ತಾ ಇರುವಂತೆ ಇದ್ದಾರೆ ಅಂದ್ರೆ ಇನ್ನೂ ಸ್ವಲ್ಪ ಮೇಲ್ಮಟ್ಟ. ಆಯ್ತಾ? ಆಮೇಲೆ ಪ್ರಥಮ ಪಾದ, ಇದು ಮೊದಲನೇ ಪಾದ. ಎರಡನೇದು ಸ್ವಪ್ನಸ್ಥಾನ. ನಮಗೆ ಇನ್ನೊಂದು ಎರಡನೇ ಅವಸ್ಥೆ ಇದೆ. ಏನು ಅವಸ್ಥೆ? ನಮಗೂ ಇದೆ ವಿನಾಯಿ ಇದಕ್ಕಿದ್ದಂಗೆ ಬಂದ ನಿದ್ದೆ ಮಾಡವಲ್ಲ, ಏನೋ ಸ್ವಪ್ನ ಕಂಡ್ಬೇಕು, ಅದು ಕುರಿತ ಎಲ್ಲ ಇದೆ. ಸ್ವಪ್ನಸ್ಥಾನ ಅಂತಃಪ್ರಜ್ಞ. ಒಳಗಡೆಯ ಪ್ರಜ್ಞೆ. ಒಳಗಡೆ ಏನೋ ಪ್ರಜ್ಞೆ ಬರುತ್ತೆ, ಮೈಂಡ್ ಏನೋ ಪ್ರೊಜೆಕ್ಟ್ ಮಾಡ್ತಾ ಅಂತಃಪ್ರಜ್ಞ. ಅದು ಕೂಡ ಏಕೋನವಿಂಶತಿ ಮುಖ, 19 ಮುಖಗಳು. ಆಮೇಲೆ ಸಪ್ತಾಂಗ, ಅದು ಕೂಡ ಹೇಳುವಾಗ ಪ್ರವಿವಿಕ್ತ ಬುಕ್ಕು ತೈಜಸಃ. ಪ್ರವಿವಿಕ್ತ ಬುಕ್ಕಲ್ಲಿ ಸೂಕ್ಷ್ಮ ಹೋಗಿ ಸೂಕ್ಷ್ಮದಲ್ಲಿ ಅನುಭವಿಸ್ತಾ ಇರ್ತಾನೆ. ಪುನಃ ಅಲ್ಲಿಗೆ ಬನ್ನಿ. ಪರಬ್ರಹ್ಮತತ್ವ ಸೂಕ್ಷ್ಮ ರೂಪದಲ್ಲಿ ಡ್ರೀಮ್ ಸ್ಟೇಟಲ್ಲಿ ಸಮಸ್ತ ಜೀವಕೋಟಿಗಳಲ್ಲಿ ಆ ಅನುಭವನ್ನ ಪಡೀತಾ ಇರುವಂತೆ ಕಾಣ್ತಾನೆ. ಪಡಿತಾ ಇದ್ದಾಗಂದ್ರೆ ನಾನು ಹೇಳೋದು ಆಧ್ಯಾತ್ಮದಲ್ಲಿ ಪಡಿತಾ ಇರುವಂತೆ ತೋರ್ತದೆ. ಬಹಳ ಕೇರ್ಫುಲ್. ಮಾಂಡಿಕ್ಯದಲ್ಲಿ ಮಾತ್ರ ಬಹಳ ಕೇರ್ಫುಲ್ ಆಗಿರೋದು. ಇರುವಂತೆ ಕಾಣ್ತಾನೆ ಪರಬ್ರಹ್ಮ. ಪರಬ್ರಹ್ಮನಿಗೆ ಯಾವ ಅನುಭವವೂ ಇಲ್ಲ, ಪರಬ್ರಹ್ಮ ತತ್ವದಲ್ಲಿ ಯಾವ ಅನುಭವವೂ ಇಲ್ಲ, ನಮಗೆ ಇರುವಂತೆ ಕಾಣ್ತಾನೆ. ಸ್ವಪ್ನಸ್ಥಾನ ಅಂತ. ಆಮೇಲೆ ದ್ವಿತೀಯ ಪಾದ, ಇದಕ್ಕೆ ತೈಜಸ, ಭಗವಂತನ ತೈಜಸ. ಮೊದಲನೇದು ವೈಶ್ವಾನರ, ಎರಡನೇದು ತೈಜಸ. ಮೂರನೇದು ಬಂದಾಗ ಯತ್ರ ಸುಪ್ತ. ಇದಕ್ಕೆ ಸುಪ್ತಾವಸ್ಥೆ ಅಂತ ಹೇಳುದು. ನಿದ್ರೆಯಲ್ಲಿ ನಮಗೆ ಆಗುವ ಅನುಭವ ಸುಪ್ತಾವಸ್ಥೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ನಮ್ಮ ಅನುಭವ ಹೇಗಿರುತ್ತೆ ಅದನ್ನ ಅವರು ಕೃಷಿ ಮಾಡಿಕೊಂಡು ಅನಲೈಸ್ ಮಾಡಿ ಗೊತ್ತಿದೆ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಅಲ್ಲಿ ಡಿಸೈರು ಇರಲ್ಲ. ನ ಕಂಚನ ಸ್ವಪ್ನ ಪಶ್ಯತಿ, ಅಲ್ಲಿ ಸ್ವಪ್ನನೂ ಇರುವುದಿಲ್ಲ. ಗಾಢ ನಿದ್ದೆಯಲ್ಲಿ ಸ್ವಪ್ನ ಇರುವುದಿಲ್ಲ. ತತ್ ಸುಷುಪ್ತ, ಅದಕ್ಕೆ ಸುಷುಪ್ತ ಅಂತ ಹೇಳ್ತಾರೆ. ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ. ಒಂದು ಹಾವು ಮಲಗಿರ್ಲಿ, ಒಬ್ಬ ಕಳ್ಳ ಮಲಗಿರ್ಲಿ, ಒಂದು ಹುಲಿ ಮಲಗಿರ್ಲಿ, ಒಬ್ಬ ಸನ್ಯಾಸಿ ಮಲಗಿರ್ಲಿ, ಒಬ್ಬ ಜ್ಞಾನಿ ಮಲಗಿರ್ಲಿ, ಒಬ್ಬ ಕೊಲೆ ಹುಡ್ಕೊ ಮಲಗಿರ್ಲಿ, ಅನುಭವ ಒಂದೇ. ಯಾವುದು? ಸುಷುಪ್ತಿ, ನಿದ್ರೆ. ನಿದ್ರೆಯಲ್ಲಿ ಎಲ್ಲರಿಗೂ ಒಂದೇ. ಏಕೀಭೂತ ಪ್ರಜ್ಞಾನ ಘನ. ಟೋಟಾಲಿಟಿಯಲ್ಲಿ ಒಂದೇ ಅನುಭವ. ಇದನ್ನ ಏನಂತ ಕರೀತಾರೆ? ಪ್ರಜ್ಞಾನ ಘನ, ಆನಂದಮಯ. ಇಲ್ಲಿ ಆಗುವ ಅನುಭವ ಏನು? ಆನಂದಮಯ. ನಿದ್ರೆಯಲ್ಲಿ ಏನು, ಯಾವ ಅನುಭವದಲ್ಲಿ ಇರ್ತೀವಿ ನಾವು? ಆನಂದವಾಗಿರ್ತೀವಿ. ನಿದ್ದೆ ಮೇಲೆ ಸುಖವಾಗಿ ನಿದ್ದೆ ಮಾಡಿದ್ದೀನಿ. ಏನೇನಾಗುತ್ತೆ ನಿದ್ದೆಯಲ್ಲಿ? ಸುಖವಾಗಿ ನಿದ್ದೆ ಮಾಡಿದ ಮೇಲೆ ಮೈಯೆಲ್ಲ ಹಗುರ ಆಗುತ್ತೆ. ಮೈಯೆಲ್ಲ ಯಾಕೆ ಹಗುರ ಆಗುತ್ತೆ? 6 hours 7 hours ನೀವು ನಿದ್ದೆ ಮಾಡಿ ಎದ್ದಾಗ ಹಗುರ ಯಾಕಾಗುತ್ತೆ? ಅಲ್ಲಿ ಈಗೋ ಇರಲ್ಲ, ಡಿಸೈರ್ಸ್ ಇರಲ್ಲ, ಬಿ ಇರಲ್ಲ, ಪ್ರೆಷರ್ ಇರಲ್ಲ, ಎಕ್ಸೈಟ್ಮೆಂಟ್ ಇರಲ್ಲ, ಆಂಗ್ಸೈಟಿ ಇರಲ್ಲ. ಇದೆಲ್ಲ ಇಲ್ಲದೆ ಹೋಗಿ 6 hours ಕಳೆದಾಗ ಬಾಡಿ ಹಗುರ ಆಗುತ್ತೆ. ಒಂದು ವೇಳೆ ಎಚ್ಚರದಲ್ಲಿ ನೀವು ಆ ಸ್ಥಿತಿಯನ್ನು ಪಡೆದರೆ ನಿಮ್ಮ ಬಾಡಿ ಯಾವಾಗಲೂ ಹಗುರವಾಗೇ ಇರುತ್ತೆ. ಎಚ್ಚರದಲ್ಲಿ ಆ ಸ್ಥಿತಿಯನ್ನು ಪಡೆಯಬೇಕಾದ್ರೆ ಸಾಧನೆ ಮಾಡಬೇಕು.
ಏನು ಸಾಧನೆ ಮಾಡಬೇಕು? ಏನು ಸಾಧನೆ ಮಾಡಬೇಕು ನೋಡಿ. ನಮ್ಮಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಅಂದರೆ ಕಣ್ಣು, ಬಾಡಿ, ನಮಗೆ ದೇವರು ಕೊಟ್ಟಿರೋದು ಇದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅಂತಿದೆ. ಏನು? ಮೈಂಡ್, ಲೈಫ್, ಇಂಟೆಲೆಕ್ಟ್ ಇಕ್ವಿಪ್ಮೆಂಟ್ ಒಳಗಡೆ ಇದೆ, ಕೆಲಸ ಮಾಡುತ್ತೆ. ಹೌದಾ? ಎಚ್ಚರದಲ್ಲಿ ಕೆಲಸ ಮಾಡುತ್ತೆ. ಇದು ಸೂಕ್ಷ್ಮ ಶರೀರ. ಕಾರಣ ಶರೀರ ಅಂತ ಒಂದಿದೆ. ಕಾರಣ ಶರೀರ ಅಂದರೆ ಏನು ಗೊತ್ತಾ? ನಾವು ಕೆಲಸ ಮಾಡಲಿಕ್ಕೆ ನಮ್ಮನ್ನು ಒಳಗಡೆಯಿಂದ ಯಾವುದೋ ಒಂದು ಡೈರೆಕ್ಷನಲ್ಲಿ ಪ್ರೇರಣೆ ಮಾಡ್ತಾ ಇದೆಯಲ್ಲ, ಬ್ಲೂ ಪ್ರಿಂಟ್, ವಾಸನೆಗಳು. ಇದಕ್ಕೆ ವಾಸನೆಗಳು ಅಂತ, ವಾಸನಾ ಬ್ಲೂ ಪ್ರಿಂಟ್. ಇದು ನಮ್ಮನ್ನ ಇಲ್ಲಿ ನಮ್ದು ಲೋಡ್ ಇದೆ. ಎಷ್ಟು ಲೋಡ್ ಇದೆ ಅಂದರೆ ಪ್ರಾರಬ್ಧ ಕರ್ಮ, ಸಂಚಿತ, ಆಗಾಮಿ ಎಲ್ಲ ಹೇಳ್ತಾರಲ್ಲ, ಪ್ರಾರಬ್ಧ, ಸಂಚಿತ ಅದೆಲ್ಲ ಅದರಲ್ಲಿದೆ. ಆ ಬ್ಲೂ ಪ್ರಿಂಟಲ್ಲಿ ಲೋಡ್ ಎಷ್ಟೋ ಜನ್ಮಗಳಿಂದ ಬಂದಿದ್ದಿರ್ಬೋದು, ಅಥವಾ ನಮ್ಮ ಪೇರೆಂಟ್ಸಿಂದ ನಮ್ಗೆ ಬಂದಿರೋದಿರ್ಬೋದು, ಅಥವಾ ನಾವು ಸುತ್ತಮುತ್ತ ಇದುವರೆಗೆ ಬೆಳೆದಿರೋವಾಗ ಎಲ್ಲರಿಂದ ಯಾರ್ಯಾರು ಗಾಡ್ ಫಾದರ್ ಅವ್ರನ್ನೆಲ್ಲ ಅಕ್ಯುಮುಲೇಟ್ ಮಾಡಿ ನಾವಿಂಥವನು ದೊಡ್ಡ ಕಲವರಿಕೆ ಗಂಟಾಗಿದ್ದೀವಿ. ಒರಿಜಿನಲ್ ಏನಿಲ್ಲ ನಮ್ಮನ್ನ, ಒರಿಜಿನಲ್ಲೂ ಪರಮಾತ್ಮ ತತ್ವ ಮಾತ್ರ. ಸೊ ಈ ವಾಸನೆಗಳ ಗಂಟು ಇದು ನಮ್ಮಲ್ಲಿ ಚೀಲ. ಹೌದಾ? ಇದು ಬೆಳಿಗ್ಗೆ ಎದ್ದು ಕೂಡಲೇ ಇದು ಪುಷ್. ರಾತ್ರಿ ಮಲ್ಕೊಳ್ಳುವಾಗ ನೀವು ಸುಸ್ತಾಗಿರ್ತೀರ, ಅದಕ್ಕೆ ಕೆಲಸ ಮಾಡೋಕ್ಕಾಗಲ್ಲ, ನೀವು ಮಲ್ಕೊಳ್ತೀರ, ಅದು ಸುಮ್ಮನೆ ಇರುತ್ತೆ, ಬೆಳಿಗ್ಗೆವರೆಗೂ ಕಾಯ್ತದೆ. ಸೊ ಈ ವಾಸನೆಗಳು ನಮ್ಮನ್ನ ಪ್ರೇರಣೆಗೆ ನಮ್ಗೆ ಗೊತ್ತಿಲ್ಲ. ಈ ವಾಸನೆಗಳು ಯಾವಾಗ ಬಂದಿದ್ದಾವೆ? ಶಂಕರಾಚಾರ್ಯರದು ಆತ್ಮಬೋಧ ಅಂತ ಒಂದು ಪ್ರಕರಣ ಗ್ರಂಥ ಇದೆ. ಅದರಲ್ಲಿ ಹೇಳ್ತಾರೆ ಅವಿದ್ಯೆ ಅಂತ ಹೇಳೋದು. ಈ ವಾಸನೆಗಳಿಗೆ ಇನ್ನೊಂದು ಹೆಸರು ಅವಿದ್ಯೆ, ಇಗ್ನರೆನ್ಸ್. ಏನು ಇಗ್ನರೆನ್ಸ್ ಅಂದರೆ ನನ್ನ ಸ್ವರೂಪದ ಇಗ್ನರೆನ್ಸ್. ಅದು ಅಲ್ಲಿ ಬಂಡಲ್ ಕೂತಿದೆ ಒಳಗಡೆ, ಅಷ್ಟಿದೆ ಅದರಲ್ಲಿ ಲೋಡ್. ಸೊ ಅನಾದಿ ವಿದ್ಯಾ ನಿರ್ವಾಚ ಕಾರಣೋ ಅಧಿರುಚ್ಯತೆ. ಅನಾದಿ ಯಾವಾಗ ಬಂದಿದೆ ಅಂದರೆ ಗೊತ್ತಿಲ್ಲ. ನಿರ್ವಾಚ ಹೇಳಕ್ಕೆ ಸಾಧ್ಯ ಇಲ್ಲ ಯಾವಾಗ ಬಂದಿದೆ. ನಮ್ಮ ವಾಸನೆಗಳು ಯಾವಾಗ ಉತ್ಪತ್ತಿ ಆಗುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನಾದಿ, ಯಾವಾಗ ಎಟರ್ನಲ್, ಯಾವಾಗಲೂ ಬಂದಿದೆ. ಕಾರಣ ಉಪಾಧಿ, ಈ ಕಾರಣ ಶರೀರ ಅನ್ನೋ ಉಪಾಧಿಯಲ್ಲಿ ಇದು ಕೂತ್ಕೊಂಡಿದೆ ಲೋಡ್. ಈಗ ವಾಪಸ್ ಬನ್ನಿ. ಬೆಳಿಗ್ಗೆ ಎದ್ದಾಗ ಆ ಡಿಸ್ಟರ್ಬೆನ್ಸು, ಆ ಪ್ರೆಷರು, ಆ ಪುಲ್, ಅದನ್ನು ಕಡಿಮೆ ಮಾಡಬೇಕಾದ್ರೆ ಈ ವಾಸನೆ ಚೀಲದಲ್ಲಿರೋ ವಾಸನೆಗಳು ಕಡಿಮೆ ಆಗ್ತಾ ಬರಬೇಕು. ವಾಸನ ಕ್ಷಯ ಮೋಕ್ಷ. ವಾಸನೆಗಳು ಕ್ಷಯ ಆದಾಗ ಮೋಕ್ಷ ಆಗುತ್ತೆ. ವಾಸನೆಗಳು ಕ್ಷಯ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ನಮಗೆ ಇರೋದು ಅಧ್ಯಾತ್ಮ ಸಾಧನೆ. ಅದರಲ್ಲೂ ಕೂಡ ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಇರ್ತಾರೆ, ಎಮೋಷನಲಿ ಸ್ಟ್ರಾಂಗ್ ಇರ್ತಾರೆ, ಫಿಸಿಕಲಿ ಡಾಮಿನೆಂಟ್ ಇರ್ತಾರೆ. ಇದಕ್ಕೆಲ್ಲ ಡಿಫ್ರೆಂಟ್ ಸ್ಟೇಜಸಲ್ಲಿ ವಾಸನಾಕ್ಷಯಗಳಿಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಕರ್ಮಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ ಎಲ್ಲ ಮಾಡಿದ್ದಾರೆ. ನಾವು ಅದೆಲ್ಲ ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದೆಯಾ ಇವಾಗ ಯಾವ ಕರ್ಮ? ಅದಕ್ಕಿನ್ನೊಂದು ಬುಕ್ಗಳು ಅದರ ಬದಲು ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಏನು ಕೆಲಸ ಇದೆಯೋ ಅದನ್ನ ಕಿರಿದು ಚಿಕ್ಕದೆನ್ನದೆ ಮನಸ್ಸಿಟ್ಟು ಮಾಡು. ದೊರೆತುದ ಹಸಾದವೆಂದುಣ್ಣು ಕೊಣಗಿಡದೆ. ಏನು ಬರುತ್ತೆ ಅದು ಪ್ರಸಾದ ಅಂತ ತಗೋ, ಕೊಣೆದು ಬೇಡ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಲೋಕದ ಭಾರವನ್ನು ಹೊರು, ಶೋಲ್ಡರ್ ದ ರೆಸ್ಪಾನ್ಸಿಬಿಲಿಟಿ. ಹೇಗೆ? ಪರಮಾರ್ಥವನ್ನು ಅಲ್ಲಿ ಮನಸ್ಸು ಕೆತ್ತಿರ್ತಾರೆ. ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಈ ಕರೆ ಬರಲು ಹೊರಡು ಅಳದೆ ಅನ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು, ಬುದ್ಧಿ, ನಿಮ್ಮ ಆ ವಾಸನೆಗಳು ತಯಾರಾಗಿರಬೇಕು ಅನ್ನೋದು ಓಕೆ. ವಾಸನೆಗಳಂದ್ರೆ ಏನು? ನಮ್ಮ ಟಾರ್ಗೆಟ್ ಏನು? ವಾಸನೆಗಳು ಹೇಗೆ ನಮ್ಮನ್ನು ಪ್ರೇರೇಪಿಸ್ತವೆ? ಅದಕ್ಕೆ ಮಾರ್ಗಗಳೇನು? ಎಲ್ಲ ಸಾಧನೆಗೆ ಬಂದರೆ ದೇವ
ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ. ದೇವಮಂದಿರ ದೇವಸ್ಥಾನ, ನಮ್ಮ ಪಕ್ಕದಲ್ಲೇ ಇದೆ ದೇವಸ್ಥಾನ, ಇವರು ಭಾಳ ಪುಣ್ಯ, ಪಕ್ಕದಲ್ಲೇ ದೇವಸ್ಥಾನ. ಭಜನೆ ಮನೆಯಲ್ಲಿ, ಪೂಜೆ ಮಾಡೋದು. ಪೂಜೆ ನಮಗೆ ಹಿರಿಯರಿಂದ ಬಂದಿರೋದ್ರಿಂದ ಪ್ರಸಾದಗಳು, ದೇವರ ಪ್ರಸಾದ ಜೀವನದ ಅಲಂಕಾರ. ಜೀವನಕ್ಕೆ ಇದು ಅಲಂಕಾರ, ಮನಸ್ಸಿನ ಉದ್ಧಾರ. ಇದನ್ನೆಲ್ಲ ಮಾಡ್ತಾ ಹೋದರೆ ಮನಸ್ಸು ಉದ್ಧಾರ ಆಗುತ್ತೆ. ಅಂದರೆ ಮನಸ್ಸು ಹೇಗೆ ಉದ್ಧಾರ ಆಗುತ್ತೆ? ನಿಮ್ಮ ವಾಸನೆಗಳ ಭಾರ ಕಡಿಮೆ ಆಗ್ತಾ 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 ಮನಸ್ಸು ಉದ್ಧಾರ ಆಗುತ್ತೆ. ಮನಸ್ಸು ಜಾಸ್ತಿ ಆಚೆ ಈಚೆ ಓಡಾಡಕ್ಕೆ ಇಷ್ಟಪಡಲ್ಲ. ಒಂದು ಕಡೆ ಕೂತ್ಕೋಬೇಕು ಅನಿಸ್ತದೆ, ಭಗವಂತ ನಾಮ ಸ್ಮರಣೆ ಮಾಡೋಣ. ಎಲ್ಲಿ ಕೂತ್ಕೊಂಡ್ರು ಕೂಡ ನಾನು ಸಂತೋಷವಾಗಿ ಇರ್ತೀನಿ, ಏನೂ ತೊಂದರೆ ಇಲ್ಲ, ನನಗೆ ಅದು ಇದು ಏನು ಬೇಕಾಗಿಲ್ಲ ಅನ್ನೋ ಸ್ಥಿತಿಗೆ ಮನಸ್ಸು ಬರುತ್ತೆ. ಏಜಾದಾಗ ಬರುತ್ತೆ, ಕೆಲವರಿಗೆ ಬರಲ್ಲ. ಅದು ಬರಬೇಕಂತೇನಿಲ್ಲ. ಡಿಪೆಂಡ್ಸ್ ಆನ್ ದ ಕ್ರಸ್ಟ್ ಆಫ್ ದ ವಾಸನ. ಎಷ್ಟು ದಪ್ಪ ಒಳಗಡೆ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ. ಕ್ಷುಲ್ಲ ಜಗತ್ತು ಅಂದರೆ ಏನೋ ಪ್ರಾಣಿ ಪಕ್ಷಿಗಳೆಲ್ಲ ನೋಡಿ ಕೇವಲ ಅವಕ್ಕೆ ಜಾಸ್ತಿ ಸ್ಕೋಪ್ ಇಲ್ಲ. ನಾವೆಲ್ಲ ಸ್ವಲ್ಪ ಇವಾಲ್ವ್ಡ್ ಕ್ರೀಚರ್ಸ್, ಅದು ಕ್ಷುಲ್ಲ. ಆ ರೀತಿಯೂ ಪ್ರಾಣಿಗಳ ಥರ ಜೀವನ ಮಾಡೋ ಮನುಷ್ಯರು ಇದ್ದಾರೆ. ಇಮೋಷನಲ್ ಲೆವೆಲ್ನಲ್ಲಿ, ತಾಮಸಿಕ್ ಲೆವೆಲ್ನಲ್ಲಿ ಜೀವನ ಮಾಡ್ತಾರೆ. ಅದು ಕ್ಷುಲ್ಲ ಜಗತ್ತು. ಅದರಿಂದ ಬಿಡಿಸಿ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗೋದು ಯಾವುದಾದ್ರೂ ಸರಿ. ಹೋಲ್ಡ್ ಆನ್ ಟು ಯುವರ್ ಡ್ಯೂಟೀಸ್, ಸಮ್ ಪ್ರಿನ್ಸಿಪಲ್ ಲೈಫ್, ಡಿಸಿಪ್ಲಿನ್ ಲೈಫ್. ನಮಗೇನು ಹಿರಿಯರಿಂದ ಬಂದಿದೆ ಅದನ್ನು ನಾವು ಪಾಲನೆ ಮಾಡಿಕೊಂಡು ಹೋಗುವಂಥದ್ದು. ಆವಾಗ ಅಷ್ಟಷ್ಟು ಅದಕ್ಕೆ ಫಲ, ಸಾಧನೆಯ ಫಲ. ಹಾಗೆ ಒಂದೇ ದಿವಸ ನಿಮಗೆ ಜ್ಞಾನೋದಯ ಆಗಿಬಿಡುತ್ತೆ, ನೀವು ಬ್ರಹ್ಮವನ್ನು ಕಂಡುಬಿಡ್ತೀರಿ. ಆಮೇಲೆ ಇದೆಲ್ಲ ಆಗಿನ ಕಾಲದಲ್ಲಿ ಆಗ್ತಿತ್ತೋ ಏನೋ, ಇವಾಗ ಪೂರ್ವ ಸಂಸ್ಕಾರ ಬಂದಿದ್ರೆ ಆಗ್ಬೋದೋ ಏನೋ. ದೊರೆ ಬಚ್ಚೀತಕ್ಕೆ ದುಡಿತ, ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತವನ್ನು ಮಂಕುತಿಮ್ಮ. ದೊರೆ ಬಚ್ಚೀತಕ್ಕೆ ದುಡಿ, ಏನು ಕೆಲಸ ಇದೆ ಅದು. ಈಗ ನನಗೇನು ಕೆಲಸ ಇದೆ? ಬೆಳಿಗ್ಗೆ ಸಾಯಂಕಾಲರು ಕ್ಲೀನ್ ಮಾಡೋದು, ಇದು ಮಾಡೋದು, ಕ್ಲೀನ್ ಮಾಡೋದು, ಅಷ್ಟೇ ನನ್ನ ಕೆಲಸ. ದೊರೆ ಬಚ್ಚಿ ಮರುದಿನದ ನಾಳೆಗೆ ಏನು ಅಂತ ನಂಗೆ ಗೊತ್ತಿಲ್ಲ. ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ಎಂಥ ಸ್ನೇಹಿತರು ಇರಬೇಕಂದ್ರೆ ನಮ್ಮ ಮನಸ್ಸಿನ ಹೊರೆಯನ್ನು ಕಡಿಮೆ ಮಾಡುವಂಥ ಸ್ನೇಹಿತರ ಮಕ್ಕಳು. ಮರಿ ಕಿಟ್ಟಿ ಪಾರ್ಟಿ, ಅವ್ರ ಮನೆಯಲ್ಲಿ ಅವ್ರ ಗಂಡಲ್ಲಿ ಇವ್ರ ಗಂಡಲ್ಲಿ ಇವ್ರದ್ದು ಎರಡು ಲೋಡ್ ತಗೊಂಡು ಮನೆಗೆ ಬಂದು ಮೆಟ್ರೋಪಾಲಿಟನ್ ನಮ್ಮ ಕಲ್ಚರ್ ಎಲ್ಲ ಈಗ ಏನೋ ಮಾಡಬೇಕು. ವಾಸನಾಕ್ಷಯಕ್ಕೆ ಏನಿದ್ರಿಂದ ಉಪಯೋಗ ಆಗಲ್ಲ. ಇನ್ನೂ ವಾಸನೆಗಳು ಪ್ರಬಲವಾಗಿ ಯಾವುದೋ ನಿಮ್ಗೆ ಗೊತ್ತಿಲ್ಲದೆ ದಾರಿಗೆ ನೀವು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಇದೆಲ್ಲ ಹೊರಗಡೆಯಿಂದ ಬಂದಿರೋದು, ಈ ಕಲ್ಚರು ನಾವು ಹೊರಗಡೆಯಿಂದ ತಂದಿರೋದು. ಅವರಿಗೆ ನೋಡಿ, ವಿವೇಕಾನಂದರು ಹೇಳ್ತಾರೆ, ಫಾರ್ ಸಮ್ ಕಂಟ್ರೀಸ್ ಎಕಾನಮಿ ಇಸ್ ದ ಬ್ಯಾಕ್ಬೋರ್ಡ್, ಫಾರ್ ಸಮ್ ಕಂಟ್ರೀಸ್ ಇಂಡಸ್ಟ್ರಿ ಇಸ್ ದ ಬ್ಯಾಕ್ಬೋರ್ಡ್, for some countries politics is the backbone, but in India religion is the backbone. The religion is our backbone. ಆಮೇಲೆ ಹಳ್ಳಿ ಕಡೆ ಎಲ್ಲ ಅವ್ರು ಕೆಲಸ ಮಾಡ್ತಾನೆ, ಬೆಳಿಗ್ಗೆ ನೋಡಿ ಸಾಯಂಕಾಲ ದೇವ್ರ ದೀಪ ಹಚ್ಚಿ ಮಾಡ್ಕೊಳ್ತಾನೆ ಅಷ್ಟೇ. ಸರಳತೆಯ ಪರಿಪುಷ್ಟಿ, ಪರಮಾರ್ಥ ದೃಷ್ಟಿ, ಇದಿದ್ರೆ ಸಾಕು. ಎಷ್ಟೇ ಅಕ್ಯುಮುಲೇಟ್ ಮಾಡಿದ್ರು ಯು ಹ್ಯಾವ್ ಟು ಥ್ರೋ ಇಟ್. ಅದೇ ನನಗೆ ನಮ್ಮ ತಂದೆಯವರು ಜೀವನ ಕೈಲಿ ಇಟ್ಕೊಂಡಲ್ಲೇ ಪಡ್ಕದ ಕೈ ಕೆಳಗಡೆ ಹಾಕಿದ್ರು. ಅಯ್ಯೋ ಇಷ್ಟೆಲ್ಲ ಗಟ್ಟಿಯಾಗಿ ಇಟ್ಕೊಂಡಿದ್ರು, ಇದೆಲ್ಲ ಹಾಕ್ಬಿಟ್ರಲ್ಲ. ಒಂದು ಕೈಲಿ ಇಟ್ಕೊಂಡಿದ್ರೆ ಎಷ್ಟು ಕ್ರೀಟಿತ್ತು, ಎಷ್ಟು ಸಿಂಪಲ್. ಅದೇ ಜೀವದಲ್ಲಿ ಇರೋವಾಗಲೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಜೀವನ ಮಾಡು. ಯಾಕೆ ಹೇಳ್ತಾರೆ
ಸುಷುಪ್ತಾವಸ್ಥೆಯಲ್ಲಿ ಆನಂದ ಸ್ಥಿತಿಯಲ್ಲಿ ಆನಂದವನ್ನ ಎಚ್ಚರದ ಸ್ಥಿತಿಯಲ್ಲಿ ಹೇಗೆ ಪಡೆಯೋದು? ಅದಕ್ಕೆ ಏನ್ ಸಾಧನೆ? ಆನಂದ, ನಿಮ್ಗೆಲ್ಲ ಆನಂದ ತಾನೇ ಬೇಕು. ಆನಂದ ತಾನೇ ಹುಡ್ಕೋದು. ಈಗ ಕ್ಲಾಸಿಗೆ ಬಂದಿರೋದು ಏನೋ ಒಂದು ಆನಂದ ಇದೆ, ಸುಮ್ಮನೆ ಆಗ್ಬಿಡ್ತೀವಿ. ನಮ್ಮಂದೋಪಿ ಪ್ರವರ್ತದೆ ಅಂತ ಏನೂ ಉಪಯೋಗ ಇಲ್ಲದ್ರೆ ಒಬ್ಬ ಪೆದ್ದ ಕೂಡ ಏನು ಕೆಲಸ ಮಾಡೋದು, ಕಟ್ಟಿ ತಿಂದ ಆಚೆ ಇಡೋದು. ಏನಾದ್ರು ಉಪಯೋಗ ಇದ್ರೆ ಮಾತ್ರ ಒಂದು ತೆಗೆದಾಕಿರ್ತಾರೆ. ನಮ್ಮಂದೋಪಿ ಪ್ರವರ್ತದೆ ಅಂತ. ಸೊ ನಮ್ಮ ಉದ್ದೇಶ ಏನಂದ್ರೆ ಆನಂದವನ್ನು ಪಡೆಯೋದು. ಆನಂದ ಪಡೆಯೋದೇನಿಲ್ಲ, ಆನಂದ ಅನ್ನೋದು ನಮ್ಮ ಸ್ವಸ್ಥಿತಿ. ನಮ್ಮ ಸ್ವಸ್ಥಿತಿ ಆನಂದ. ಅದನ್ನ ನಾವು ಕಂಡುಕೊಳ್ಬೇಕಾದ್ರೆ ಕೆಲವು ನಮ್ಮ ನಂಬಿಕೆಗಳು, ಆಲೋಚನೆಗಳು, ಅದನ್ನೆಲ್ಲ ಸ್ವಲ್ಪ ಪಕ್ಕೆ ಹಾಕ್ಬೇಕು. ಮೊದಲೇ ಹಿಂಡಿ ಬಿಸಾಕ್ಬೇಕ. ಅದು ಬಿಸಾಕಿದಾಗ ಒಳಗಡೆಯಿಂದ ಶೈನ್ಸ್ ಫೋರ್ತ್. ಆನಂದ ರೂಪ ಸತ್ಯಂ ಶಿವಂ ಸುಂದರಂ. ಅದು ನನ್ನ ನಿಜವಾದ ಸ್ವರೂಪ. ಗೊತ್ತಾಯ್ತಲ್ಲ ಯಾಕೆ ನಮ್ಮ ಅನಾದಿ ಕಾಲದಿಂದ ವಾಸನೆಗಳ ಬಂದೆ ಒಳಗಡೆ ಬಂದಿದೆ. ಎಲ್ಲರಲ್ಲೂ, ಬರೀ ನಾನಲ್ಲ, ಪ್ರಾಣಿಗಳಲ್ಲೂ ಕೂಡ ಇದೆ. ಎಲ್ಲರಿಗೂ ಒಂದೇ ಪ್ರಿನ್ಸಿಪಲ್. ಯಾಕೆ ಅಂತ ಕೇಳಬೇಕು. ಯಾಕೆ ಅಂತ ಕೇಳಂಗಿಲ್ಲ. ಶ್ರೀ ಯೋಗ ವಾಸಿಷ್ಠ ಅಂತ ಒಂದು ಟೆಕ್ಸ್ಟ್ ಇದೆ. ವಸಿಷ್ಠರಿಗೂ ರಾಮನಿಗೂ ಇದಾಗುತ್ತೆ. ಅಲ್ಲಿ ಒಂದು ಕಡೆ ರಾಮ ಕೇಳ್ತಾರೆ. ರಾಮ ಕೇಳಿ 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 ರಾಮನಿಗೆ ಏನೋ ಒಂಥರ ಏನು ಕ್ವಶನ್ ಕೇಳಬೇಕು ಅಂತ ವಸಿಷ್ಠರಿಗೆ. ಅದು ಸರಿ, ಈ ಪರಬ್ರಹ್ಮ ಜೀವಿ ರೂಪದಲ್ಲಿ ಯಾಕೆ ಬಂದ? ವೈ ಹಿ ಕೇಮ್ ದಿಸ್ ಫಾರ್ಮ್? ಸೊ ವಸಿಷ್ಠರು ಹೇಳ್ತಾರೆ, ರಾಮ ಆ ಪ್ರಶ್ನೆ ಕೇಳಬೇಡ, ಅದಕ್ಕೆ ಉತ್ತರ ಇಲ್ಲ. ಅದರ ಬದಲು ಈ ಜೀವಿ ಈ ಬಂಧನವನ್ನ ಹೇಗೆ ಬಿಡಿಸ್ಕೊಂಡು ಹೋಗೋದಂತ ಕೇಳು, ಅದಕ್ಕೆ ಉತ್ತರ ಇದೆ. ಈ ಬಂಧನದಿಂದ ಹೇಗೆ ಬಿಡಿಸ್ಕೊಂಡು ಹೋಗೋದಂತ ಕೇಳು, ಅದಕ್ಕೆ ಉತ್ತರ ಇದೆ. ಅದಕ್ಕೆ ಕೇಳಬೇಕು. ಸೊ ನಿಮ್ಮ ಎಲ್ಲ ಸೈಂಟಿಫಿಕ್ ಡೆವಲಪ್ಮೆಂಟು, ನಿಮ್ಮ ಹೊಸ ಹೊಸ ಇದೆಲ್ಲ ಏನಂದ್ರೆ ಯಾಕೆ 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 ಮಾಡ್ಕೊಂಡೋಗಿ ಕೊನೆಗೆ ಅವನಿಗೆ ಇವನು ಬಾಂಬ್ ಹಾಕೋದು, ಇವನಿಗೆ ಈಗ ಆಲ್ ದ ನೇಷನ್ಸ್ ಆರ್ ಅಲರ್ಟ್. ಯಾವ ಕಡೆ ಎಲ್ಲಿ ಬಾಂಬ್ ಬೀಳುತ್ತೆ, ಏನು ಇನ್ನೊಂದು ಬರುತ್ತೆ ಎಲ್ಲ ಕಾಯ್ತಾ ಇದ್ದಾರೆ. ಇದೆಲ್ಲ ನಮ್ಮ ಪ್ರೋಗ್ರೆಸ್ ಆಫ್ ಅವರ್ ಸೈಂಟಿಫಿಕ್ ರಿಸರ್ಚ್. ಯಾರಿಗಾದರೂ ನೆಮ್ಮದಿದೆಯಾ? 20 ವರ್ಷಗಳಿಂದ 1,47,00,000 ಕೋಟಿ ರೂಪಾಯಿಗಳನ್ನು ನಮ್ಮ ಲೆಕ್ಕದಲ್ಲಿ ಸ್ಪೆಂಡ್ ಮಾಡಿರೋದು ಅಮೆರಿಕ 20 ವರ್ಷಗಳಿಂದ. ಮೊನ್ನೆ ಒಂದೇ ತಾರೀಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಮ್ಮ ಮಿಲಿಟರಿ ಪವರಿಂದ ಬೇರೆ ದೇಶಗಳನ್ನು ಸುಧಾರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. 20 ವರ್ಷ ಆದಮೇಲೆ ಬಂದಿದ್ದ ನಮ್ಮಲ್ಲಿ ಬುಕ್ಕಲ್ಲಿ ಬರ್ದಿಲ್ಲ ಬಾರಾಮ ನಿಪ್ಪಾಡ್ಗಿರಿ ಅಂತ. ಇನ್ನೊಬ್ರು ಸತಿ ಹೋಗ್ಬೇಡಿ ಅಂತ ಹೇಳಿದಾರೆ ಅಲ್ವಾ? 20 ವರ್ಷ ಎಷ್ಟು ಜನ ಸತ್ತಿದ್ದಾರೆ? 2.5 ಲಕ್ಷ ಅವ್ರು ಸತ್ತಿದ್ದಾರೆ, ಇವರು 25,000 ಇವ್ರು ಸತ್ತಿದ್ದಾರೆ ಸೋಲ್ಜರ್ಸ್. ನಿಮ್ಮ ಪರ್ಸನಲ್ ಈಗೋ ಅನ್ನೋದು ನ್ಯಾಷನಲ್ ಈಗೋ ಆದಾಗ, ನ್ಯಾಷನಲ್ ಈಗೋ ಆದಾಗ ನೇಷನ್ಸ್ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಹೇಳ್ತಾಳೆ, ನಾವು ಜೀಸಸ್ನೇ ನಂಬೋದು, ನೀವು ನಿಮ್ಮದೆಲ್ಲ ಮಾಡ್ಕೊಂಡು. ಅದಕ್ಕೆ ಏನಾಯ್ತು? ಪ್ರೈಮ್ ಮಿನಿಸ್ಟರ್ ಯಾವಾಗ ಹೋದ್ರು ಕೂಡ ನನ್ನ ಕಾಡು, ನನ್ನ ದೇವರು. ನಮ್ಮ ಇಂಡಿಯಾದಲ್ಲಿ ದೇವರೊಬ್ಬ ರಾಮ ಹಲವು. ನಮ್ಮ ಇಂಡಿಯಾದಲ್ಲಿ ಅಷ್ಟು ಚೆನ್ನಾಗಿ ಯಾವ ಕಂಟ್ರಿಲಿ ಆಗಿಲ್ಲ, ಅಷ್ಟು ಚೆನ್ನಾಗಿದ್ದಾರಲ್ಲ ಅವರಿಗೆ. ಒಬ್ಬೊಬ್ಬರು ಹೊಂದ್ಕೊಂಡಿದ್ದಾರೆ. ಯಾಕೆಂದ್ರೆ ನಮ್ಮ ಪ್ರಿನ್ಸಿಪಲ್ ಅಷ್ಟು ಸ್ಟ್ರಾಂಗ್ ಇದೆ. ನಾವೆಲ್ಲರನ್ನೂ ರೆಕಗ್ನೈಸ್ ಮಾಡ್ತೀವಿ, ಅವರವರಿಗೆ ಫ್ರೀಡಮ್ ಕೊಡ್ತೀವಿ. ಸೊ ಇಂಡಿವಿಜುವಲ್ ಈಗೋ, ನ್ಯಾಷನಲ್ ಈಗೋ. ಇಂಡಿವಿಜುವಲಿ ವೆನ್ ಯು ಡೆವಲಪ್ ದಿಸ್ ಎಕ್ಸ್ಪ್ಯಾನ್ಷನ್, ಬೇರೆಯವರನ್ನ ನೀವು ನಿಮ್ಮವರು ಅಂದ್ಕೊಳ್ಳೋಕ್ಕೆ ಇಲ್ಲ, ಅಲ್ಲ ಆಗಲ್ಲ. ಅಲ್ಲಿ ಅವರ ಪೊಲಿಟಿಕಲ್ ಸಿಸ್ಟಮು, ಅವರ ಎಕಾನಮಿ ಸಿಸ್ಟಮು ಅವರನ್ನು ಬಿಡಲ್ಲ. ಇದು ನಮ್ಮ ಹೆಗ್ಗಳಿಕೆ. ಸೊ ನಾವು ಫಸ್ಟ್ ಈ ದೇಶದಲ್ಲಿ ಹುಟ್ಟಿದ್ದೀವಿ, ಆಮೇಲೆ ಈ ರೀತಿ ಆಧ್ಯಾತ್ಮಕ್ಕೆ ನಾವು ಬಂದಿದ್ದೀವಿ ಅಂತ ನಮ್ಮನ್ನು ನಾವು ನೆನ್ಪಿಟ್ಕೋಬೇಕು. ಯಾಕೆ ಬಂದಿದ್ದೀವಿ ಅಂದರೆ ಯಾವಾಗ ಸಂತೋಷವಾಗಿರೋಕ್ಕೆ, ಇದ್ರೂ ಇಲ್ಲದೆ ಹೋದ್ರು. ರ್ಯಾಟ್ ರೇಸ್ ಅಂತಿದೆಯಲ್ಲ, ರ್ಯಾಟ್ ರೇಸ್. ಚಿಕ್ಕಂದಿಂದ ಇಂಗ್ಲೀಷ್ ಮೀಡಿಯಮೇ ಮಕ್ಕಳನ್ನು ಸೇರಿಸ್ಬೇಕು, ಕಾಂಪಿಟೇಷನ್ ಆಗಬೇಕು, ಹೋಗಬೇಕು, ಜಾಸ್ತಿ ಸಂಪಾದನೆ ಮಾಡಿ, ಏನು ಸಂಪಾದನೆ ಮಾಡಿ ಏನು ಮಾಡೋದು? ಡೈವರ್ಸು
ಫ್ಯಾಮಿಲಿ ವಾಸ್ ಕನ್ಸಿಡರ್ಡ್ ಆಸ್ ಎ ಯೂನಿಟ್. ಈಗ ಏನಂದರೆ ದ ಇಂಡಿವಿಜುವಲ್ ಇಸ್ ಕನ್ಸಿಡರ್ಡ್ ಆಸ್ ಎ ಯೂನಿಟ್. ಆವಾಗ ಹಾರ್ಮನಿ ಇತ್ತು, ಯಶೋಕ್ತಿ ಕನ್ಸರ್ನ್ ಇತ್ತು. ಅಲ್ಲ, ಇದು ನಾವು ಯಾಕೆಂದರೆ ನಾವು ಅಧ್ಯಾತ್ಮದಲ್ಲಿ ಇದರ ಮೇಲೆ ಜಾಸ್ತಿ ತಲೆ ಕೆಚ್ಕೊಳಕ್ಕೆ ಹೋಗಲ್ಲ. ಈ ರೀತಿ ಹೋಗ್ತಾ ಇದೆ, ಎಲ್ಲ ಪರ್ಫೆಕ್ಟ್ ಆಗಿದೆ, ನೇಚರ್ ಎಲ್ಲರಿಗೂ ತಗೋತಾ ಇದೆ. ನಾನು ಹೇಳೋದು, ನಿಮ್ಮ ಅವನನ್ನು ಕ್ರಿಯೇಟ್ ಮಾಡಿದ್ದು ದೇವರೇ, ಬಿನ್ ಲೇಡನ್ ಕ್ರಿಯೇಟ್ ಮಾಡಿದ್ದು ದೇವರೇ, ಅವ್ನು ಬಾಂಬ್ ಹಾಕ್ಸಿದ್ದು ದೇವರೇ, ಇವನು ಹೊಡೆಸಿದ್ದು ದೇವರೇ, ತಮಾಷೆ ನೋಡೋದು ದೇವರು. ನಾವು ಇವ್ನು ಯಾವತ್ತೂ ಕ್ರೆಡಿಟ್ ಕೊಟ್ಬಿಟ್ಟು ನಾವು ಈಡಿಲ್ಲ. ಕ್ಯಾನ್ ಯು ನಾಟ್ ಗಿವ್ ದ ಕ್ರೆಡಿಟ್ ಟು ಗಾಡ್? ಹೇಳ್ತೀರಾ ಎಲ್ಲ ದೇವರ ಇಚ್ಛೆ ಅಂತ ಏನೂ ಆಗಲ್ಲ, ಎಲ್ಲ ದೇವರೇ ಮಾಡ್ತಾ ಇರೋ ಮಗ, ನಿಮ್ಗೆ ಇದನ್ನ ಯಾಕೆ ದೇವರಂತ ಒಪ್ಪಲ್ಲ? ಬಿನ್ ಲೇಡನ್ ಒಳಗಡೆ ದೇವರಿದ್ದಾನೆ ಅಂತ ಯಾಕೆ ಒಪ್ಪಲ್ಲ? ಬಿನ್ ಲೇಡನ್ ಒಳಗೆ ರಾಕ್ಷಸ ಇದ್ದಾನ? ಅಧ್ಯಾತ್ಮದಲ್ಲಿ ನೀವು ಆ ಮಟ್ಟದಲ್ಲಿ ಹೋದಾಗ ಎಲ್ಲೂ ಬ್ರಹ್ಮವೇ, ಏನೋ ಬ್ಯಾಲೆನ್ಸ್ ಮಾಡಬೇಕು, ಮಾಡ್ತಾ ಇದೆ. ಅದು ಪೆಟ್ರೋಲ್ ಎಲ್ಲ ತೆಗೆದುಬಿಟ್ಟಿದ್ದೀರಾ, ಏನೋ ಮಾಡ್ತಾ ಇದ್ದೀರಾ, ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಹೆಂಗೋ ಸಾಯಿಸ್ತಾ ಇದೆ. ಈಗ ನನ್ನ ಮೂಲಕ ಪರಬ್ರಹ್ಮ ಕೆಲಸ ಮಾಡ್ತಿದ್ದಾನೆ, ಅವನ ಮೂಲಕ ಪರಬ್ರಹ್ಮ ಕೆಲಸ ಮಾಡ್ತಿದ್ದ. Then the credit should go to the God, not you, the insignificant creature. ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಮ್ಮ ಇಗ್ನರೆನ್ಸ್, ಅವಿದ್ಯೆ, ವಾಸನೆಗಳು. ಸೊ ವಾಸನೆಗಳು ಪ್ರತಿಯೊಬ್ಬರು ವಾಸನಾಕ್ಷಯಕ್ಕೆ ಪ್ರಯತ್ನ ಮಾಡಿದರೆ ಯಾರಿಗೂ ಪ್ರಾಬ್ಲಮ್ ಇರಲ್ಲ. ಆದರೆ ಯಾರು ಮಾಡಲ್ಲ, ಯಾಕೆಂದರೆ ಸತ್ವ ರಜಸ್ಸ ತಮಸ್ಸು ಯಾವುದೋ ಒಂದು ಪ್ರಮೋಷನ್ ಇದ್ದಾಗ ಭೂಮಿ ಕರೆಕ್ಟಾಗಿ ಇರ್ತಾ ಇರುತ್ತೆ. ಎಲ್ಲರೂ ಸಾತ್ವಿಕರಾಗಲಿಕ್ಕೆ ಆಗಲ್ಲ, ಎಲ್ಲರೂ ತಾಮಸಿಕರಾಗಲಿಕ್ಕೆ ಆಗಲ್ಲ. ಇದನ್ನು ತಿಳ್ಕೊಳ್ಳೋದು ಒಬ್ಬ ಆಧ್ಯಾತ್ಮ ಸಾಧಕನ ಹೊಣೆ ಅಷ್ಟೇ. ತಾಕನೊಂದನ ಜಗದಿ ಯಾವ್ದನ್ನು ಅಂಟಿಸ್ಕೊಳ್ಳಲ್ಲ, ಮೂಕನೊಂದು ಯಾವುದನ್ನು ಬೇಡ ಅನ್ನಲ್ಲ. ಏಕಾಕಿ ಸಹವಾಸಿ, ಏಕಾಕಿ ಒಳಗಡೆ ಏಕಾಕಿ ಒಬ್ಬನೇ, ಹೊರಗಡೆ ಹೊರಗಡೆ ಯಾರಿಗೆ ಹಾಕಬೇಕು ಹಾಗೆ. ಅಧ್ಯಾತ್ಮದ ಈಗ ತುರ್ಯಕ್ಕೆ ಹೋಗಬೇಕು. ಇನ್ನೊಂದಿದೆ, 3 ಸ್ಥಿತಿ ಆಯ್ತಲ್ಲ, ಜಾಗೃತ ಸ್ಥಾನ ಆಯಿತು, ಸ್ವಪ್ನ ಸ್ಥಾನ ಆಯಿತು, ಸುಷುಪ್ತಿ ಸ್ಥಾನ. ಸುಷುಪ್ತಿ ಸ್ಥಾನದಲ್ಲಿ ಇದೆಲ್ಲ ಯಾಕೆ ಅಂತಂದ್ರೆ, ಒಂದು ನಮ್ದು ನಿಜ ಸ್ವರೂಪ ಆನಂದ. ನಾವು ಮಾಡ್ತಾ ಇರೋದೇನು? ಆನಂದನ ಪಡೀಲಿಕ್ಕೆ ಯಾರಿಗೋ ಟೋಪಿ ಹಾಕೋದು, ಯಾರಿಗೋ ಏನೋ ಮಾಡಕ್ ಹೋಗೋದು, ಅಲ್ಲಿ ಆನಂದ ಕಾಣೋದು, ಕೊನೆಗೆ ಅಲ್ಲೆಲ್ಲ ಬೆಳೆದು ಎದ್ದೆದ್ದು ಬೀಳುತ್ತೀಯೇ, ಗುದ್ದಾಡಿ ಸೋಲುತ್ತೀವಿ, ಗದ್ದಲವ ತುಂಬಿ ಪ್ರಸಿದ್ಧ ನಾಮುದಿಹೇ, ಉದ್ಧರಿಸುವೆನು ಲೋಕವನ್ನೆನ್ನುತ್ತಿಹ ಸಕನೆ, ನಿನ್ನುದ್ಧಾರ ಎಷ್ಟಾಯ್ತು ಮಂಕುತಿಮ್ಮ, ನೀನಪ್ಪ ಎಷ್ಟಪ್ಪ ಉದ್ಧಾರ ಆಗಿದೆಯಾ? ಎಲ್ಲಾರು ಉದ್ಧಾರ ಮಾಡಕ್ ಹೋಗ್ತಾ ಇದೆಯಲ್ಲ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಮನಸ್ಸಿನ ಮಟ್ಟವನ್ನ ಮೇಲಕ್ಕೆ ತಗೊಂಡೋಗ್ಲಿಕ್ಕೆ ಅದು ಸಹಾಯ ಆಗಬೇಕು, ಆ ಡಿವಿನಿಟಿಗೆ ಹೋಗ್ಲಿಕ್ಕೆ ಸಹಾಯ ಆಗಬೇಕು. ಇದು ಅಧ್ಯಾತ್ಮದ ಒಂದು ಹೆಗ್ಗಳಿಕೆ. ಅಧ್ಯಾತ್ಮಕ್ಕೆ ಯಾಕೆ ಬರ್ತಾರೆ ಅಂದರೆ ಇದಕ್ಕೆ. ಉದ್ಧರಿ ಆತ್ಮಾನ ಅವಸಾನಯೇ. ಅರ್ಜುನ, ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋಬೇಕು, ಯಾರು ಬೇರೆ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ನಾವೇ ವೇದ 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 ಅಂದರೆ ಇದೇನು ಬರ್ತಿದೆ ಅದು ಲೋಕಾಚಾರ. ಹೊರಗಡೆ ಜನರು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ನಿನ್ನ ಅನುಭವ ವ್ಯಕ್ತಿ. ನಮಗೆ ನಮ್ಮ ಜೀವನದಲ್ಲಿ ಅನುಭವ ಏನೋ ಒಂದು ಲಾಜಿಕ್ ಎಲ್ಲ ತಂದುಕೊಂಡು ಭಾಳ ಸ್ಟ್ರಾಂಗ್ ಆಗಿರ್ತೀವಿ. ಶೋಧಿಸಿ ಮೂರನ್ನು ಸಂವಾದಗೊಳಿಸು. ಈ ಮೂರನ್ನ ಶೋಧಿಸಿ ಸಂವಾದಗೊಳಿಸು, ಸೇರಿಸ್ಕೋ. ಸಾಧಿತ ಜ್ಞಾನ, ಏನು ಜ್ಞಾನ ಬರುತ್ತೆ ಅದು ನರಸಾಧ್ಯ ಪ್ರಮಾಣ, ಅದೇ ನಿನಗೆ ಪ್ರಮಾಣ. ದಾರಿ ದೀಪವಾದ ನಿನಗೆ ಮಂಕುತಿಮ್ಮ. ನನಗೆ ದಾರಿ ದೀಪ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ದಾರಿ ದೀಪ, ಅವರವರ ದೀಪವನ್ನು ಅವ್ರವ್ರು ಕಂಡುಕೊಳ್ಬೇಕು. ನಿಮ್ಮ ದೀಪದಲ್ಲಿ ನಾನು ಹೋಗೋದಿಲ್ಲ, ನನ್ನ ದೀಪದಲ್ಲಿ ನೀವು ಹೋಗ್ತೀವಿ, ಅವರವರ ದೀಪವನ್ನು ಯಾರನ್ನು ಹೀಗಲ್ಲ ಹಾಗೆ ಅಂತ ಹೇಳಕ್ಕೆ ಹೋಗಲ್ಲ. ಅವರೇನಾರ ನಿಮ್ಗೆ ಹಾಗೆ ಮಾಡ್ತೀನಿ, ಏನು ಮಾಡಿ ನಿಮ್ಗೆ ಸಂತೋಷ ಇದ್ರೆ ಏನು ಬೇಕಾದ್ರೂ ಮಾಡಿ ಬಿಟ್ಬಿಡ್ತೀರ. ಇಲ್ಲ ನೋಡು, 1 ಹೇಳ್ತೀನಿ 2 ಹೇಳ್ತೀನಿ ಅಂತ ಅದೆಲ್ಲ ಮಾಡಕ್ಕೆ ಹೋಗಲ್ಲ, ಹೇಳಕ್ಕೆ ಹೋಗಲ್ಲ. ದೊಡ್ಡ ಪ್ರಪಂಚ ಉದ್ಧಾರ ಮಾಡುತ್ತಾರೆ. ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವೆಲ್ಲ ಬಂದಿದ್ದೀರಾ, ಏನೋ ಮಾತಾಡ
ನಾನು ಹೇಳೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಕೇಳೋರು ಇದ್ದಾರೆ ಅಂತ ಹೇಳ್ಬೋದು. ಕೇಳಿದ್ರೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಗೆ ನಾನು ಹೇಳೋಕ್ಕಾಗಲ್ಲ, ನನ್ನ ಮಗನಿಗೆ ನಾನು ಹೇಳೋಕ್ಕಾಗಲ್ಲ. ಆ ಪರ್ಟಿಕ್ಯುಲರ್ ವೇವ್ ಲೆಂತ್ ಅಲ್ಲಿ ಕ್ರಿಯೇಟ್ ಆದರೆ ಅಲ್ಲಿ ಹೇಳೋರು ಇಲ್ಲದ್ರೆ ಹೇಳೋಕ್ಕಾಗಲ್ಲ. ಲಿಸನರ್ ಇರಬೇಕು, ರೆಡಿನೆಸ್ ಇರಬೇಕು, ಆ ತತ್ವವನ್ನು ತಗೊಳ್ಳುವಂಥ ಒಂದು ಕೆಪಾಸಿಟಿ ಇರಬೇಕು. ಆವಾಗ ಜ್ಞಾನ ಯಜ್ಞ ಅನ್ನೋದು ಆಗುತ್ತೆ. ಇದಕ್ಕೆ ಹೇಳೋದು ಜ್ಞಾನ ಯಜ್ಞ. ಆಯ್ತು, ಈಗ ತುರಿಯಾವಸ್ಥೆಗೆ ಹೋಗಬೇಕು. ತುರಿಯಾವಸ್ಥೆಗೆ ಹೋಗೋ ಮೊದಲು ಇನ್ನೊಂದು ಪ್ರಶ್ನೆ ಇನ್ನೂ ನನ್ನ ಹತ್ರ ಇದೆ, ಒಂದ್ಸರಿ ಕೇಳಿದ್ದೀರ, ಅದನ್ನು ಮಾಡೋಣ. ಆಮೇಲೆ ತುರಿಯ ಹೋದೆ ಕೈಲ ಮಧ್ಯೆ ಮಧ್ಯೆ ಬಂದ್ಬಿಟ್ಟಿದೆ. ನಿಮ್ಮ ತುರಿಯನ್ನು ಅದನ್ನು ಟಚ್ ಮಾಡ್ತೀನಿ, ನೋಡೋಣ ವೆದರ್ ಯು ಕ್ಯಾನ್. ತುರಿಯಾವಸ್ಥೆ ಅಂದರೆ ಫಸ್ಟ್ ಅದರ ಡೆಫಿನೇಷನ್ ಓದಿರ್ತೀವಿ. ತುರಿಯ ಅಂದರೆ ಫೋರ್ತ್ ಸ್ಟೇಟ್ ಅಂತ. ಸುಶುಕ್ತಿ ನಮ್ಗೆ ಗೊತ್ತಿರೋದು ಸುಶುಕ್ತಿ ನಿದ್ದೆ, ಅದರ ಮೇಲೆ ನಮ್ಗೆ ಗೊತ್ತಿಲ್ಲ. ಈ ಸಾಧು ಸಂತರು ಸನ್ಯಾಸಿಗಳು ತುರಿಯಾವಸ್ಥೆ ಅಂತ ಇದ್ದಾರೆ, ಫೋರ್ತ್ ಸ್ಟೇಟ್ ಅಂತ. ಸವಾರಿ ಕೂತ್ಕೊಂಡು ಧ್ಯಾನ ಮಾಡಿ ಆವಸ್ಥೆಗೆ ಹೋಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅದೇನು ಅಂತ, ಅದೇನಂತ ಮಾಂಡಕ್ಯ ಉಪನಿಷತ್ತಲ್ಲಿ ದೇ ಹ್ಯಾವ್ ಡಿಫೈನ್. ಗೊತ್ತಾಯ್ತಾ? ನೋಡ, ಅದನ್ನು ಫಸ್ಟ್ ಓದ್ಕೊಂಡು ಹೋಗ್ತೀನಿ, ಆಮೇಲೆ ವಿ ವಿಲ್. ನಾಲ್ಕನೇ ಅವಸ್ಥೆ ಆಯ್ತಾ? ಫೋರ್ತ್ ಸ್ಟೇಟ್. ಮೂರು ಆಯ್ತಲ್ಲ, ಮೂರು ಗೊತ್ತಾಯ್ತು. ಜಾಗೃತಿ ಆಯಿತು, ಸ್ವಪ್ನ ಆಯಿತು, ಸುಶುಕ್ತಿ. ನಿದ್ದೆಯಲ್ಲಿ ಇಟ್ ಇಸ್ ವೆರಿ ಕ್ಲಿಯರ್. ನಾವು ನಿದ್ದೆಯಲ್ಲಿ ಏನಿರ್ತೀವಿ ಆನಂದವಾಗಿರ್ತೀವಿ. ಹಗುರಕ್ಕೆ ಪ್ರಯತ್ನ ಬಂದರೆ ನಾವು ಯಾವಾಗಲೂ ಆನಂದನೇ, ನಮಗೆ ಬೇರೆ ಏನಿಲ್ಲ. ಈಗ ನಾಲ್ಕನೇದು ಏನು? ನ ಅಂತ ಪ್ರಜ್ಞಂ. ಪ್ರಜ್ಞ ಅಂದರೆ ನಮ್ಮ ಒಳಗಿನ ಪ್ರಜ್ಞೆ. ಸ್ವಪ್ನಸ್ಥಾನದಲ್ಲಿ ಒಳಗಿನ ಪ್ರಜ್ಞೆ ತಾನೆ ನಮ್ಮಲ್ಲಿ ಎಲ್ಲ ಬರೋದು. ಅಂತ ಪ್ರಜ್ಞೆ ಅಂತ. ನಾ ಬಹಿಷ್ಪ್ರಜ್ಞ, ನಾನು ನಿಮಗೆ ನೋಡ್ತಾ ಇದ್ದೀನಿ, ಅದಲ್ಲ. ನನ್ನ ಮೆಮರಿ ಇದೆ ಒಳಗಡೆ, ಸ್ವಪ್ನ ಅದಲ್ಲ. ನಾ ಉಭಯ, ಇದೆರಡು ಅಲ್ಲ. ನ ಪ್ರಜ್ಞಾನ ಘನಂ. ಸಪೋಸ್ ಈ ಸಮಸ್ತ ಜೀವಕೋಟಿಗಳಲ್ಲಿ ಇದು ಆಗ್ತಾ ಇದೆ, ಅದು ಅಲ್ಲ. ಈ ಅನುಭವ ಸಮಸ್ತ ಜೀವಕೋಟಿಗಳಲ್ಲಿ ಆಗ್ತಾ ಇದೆ ಅನ್ಕೊಳ್ಳಿ, ಅದಲ್ಲ. ನ ಪ್ರಜ್ಞ, ಪ್ರಜ್ಞೆ ಅಲ್ಲ. ನ ಅಪ್ರಜ್ಞ, ಪ್ರಜ್ಞೆ ಇಲ್ಲದೆ ಸ್ಥಿತಿ, ಅದು ಅಲ್ಲ. ಅದೃಶ್ಯಂ, ಇಲ್ಲೊಂದು ಪಾಸಿಟಿವ್ ಬಂತು. ಅದೃಶ್ಯಂ ಗೋಚರ ಆಗಲ್ಲ. ಅದೃಶ್ಯ, ದೃಶ್ಯತೆ ಕಣ್ಣಿಗೆ ಗೋಚರ ಆಗಲ್ಲ, ಸಿಗಲ್ಲ. ಅವ್ಯವಹಾರ್ಯಂ, ಸ್ವಲ್ಪ ದುಡ್ಡಿನ ವ್ಯವಹಾರ ನಾವು ನೀವು ಮಾಡಬಹುದು, ಇದನ್ನು ವ್ಯವಹಾರ ಮಾಡಲಿಕ್ಕಾಗಲ್ಲ. ನಾನು ಹೀಗೆ ಅಂತ ಹೇಳೋಕ್ಕಾಗಲ್ಲ, ನನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ವ್ಯವಹಾರಕ್ಕೆ ಇದು ಬರಲ್ಲ. ಅಗ್ರಾಹ್ಯಂ, ಇಲ್ಲ ನಾನು ಗ್ರಹಿಸ್ತೀನಿ, ನನ್ನ ಬುದ್ಧಿಶಕ್ತಿ ಬಹಳ ಜೋರಿದೆ, ಗ್ರಹಿಸ್ತೀನಿ. ಅಗ್ರಾಹ್ಯಂ, ಗ್ರಹಿಸಕ್ಕಾಗಲ್ಲ. ಅಲಕ್ಷಣಂ, ಲಕ್ಷಣ, ನನಗೆ ಲಕ್ಷಣ ಇದೆ, ನನಗೆ ಶಾರಡಿ ಕಣ್ಣಲ್ಲಿ, ಅದೇ ಲಕ್ಷಣ ಇಲ್ಲ. ಅಚಿಂತ್ಯಂ, ಥಿಂಕ್ ಮಾಡ್ತೀನಿ, ನೋಡ್ತೀರಲ್ಲ ಇವರೆಲ್ಲ ಥಿಂಕ್ ಮಾಡ್ತಾರೆ ಸಂಸಾರದಲ್ಲಿ ಎಲ್ಲ ಮಗಳೇ, ಥಿಂಕ್ ಮಾಡೋಕ್ಕೆ ಆಗಲ್ಲ. ಸುಮ್ಮನೆ ಕೂತಿರ್ತಾರೆ ಅಷ್ಟೇ, ಯಾರೋ ತಪ್ಪಿಸ್ಕೊಳ್ಳೋಕ್ಕೆ, ಯಾರೋ ಹೇಳೋಕ್ಕೆ, ಅಲ್ಲೇನು ಆಗಲ್ಲ. ಅವ್ಯಪದೇಶ, ಉಪದೇಶ ಮಾಡಲಿಕ್ಕಾಗಲ್ಲ. ಏಕಾತ್ಮ ಪ್ರತ್ಯಯ ಸಾರಂ, ಇದು ಸ್ವಲ್ಪ ಡೀಪ್. ಏಕಾತ್ಮ, ನನ್ನಲ್ಲೊಂದು ಆತ್ಮ ಇದೆ, ಕಟ್ಟ ನನ್ನಲ್ಲೊಂದು ಆತ್ಮ ವಸ್ತು ಇದೆ, ಅದಿಲ್ಲ ಅಂದರೆ ಅದಿಲ್ಲ. ಹಾಗೆಯೇ ಸಮಸ್ತ ಜೀವಕೋಟಿಗಳ ಮೂಲಕವೂ ಒಂದು ಆತ್ಮ ಕೆಲಸ ಮಾಡ್ತಾ ಇದೆ. ಏಕಾತ್ಮ ಪ್ರತ್ಯಯ ಸಾರ, ಅದರ ಸಾರ ಶಾಂತ. ಪ್ರಪಂಚೋಪಶಮಂ, ಪ್ರಪಂಚೋಪಶಮಂ, ಉಪಶಮನ. ಈ ಪ್ರಪಂಚ ಅಲ್ಲಿರಲ್ಲ, ಉಪಶಮನ. ಶಾಂತಂ, ಶಾಂತ, ನಾವು ಪೀಸ್ ಅಂತೀವಲ್ವ, ಶಾಂತ. ಶಿವಂ, ಅದು ಮಂಗಳಕರ. ಅದ್ವೈತಂ, ಎರಡಿಲ್ಲ ಅಲ್ಲಿ, ಒಂದೇ. ಚತುರ್ಥಂ, ಇದು ನಾಲ್ಕನೇದು. ಮನ್ಯಂತೆ ಸ ಆತ್ಮ ಸಜ ವಿಜ್ಞೇಯ, ಇದನ್ನು ಈ ರೀತಿ ತಿಳ್ಕೋಬೇಕು. ಈಗ ಬನ್ನಿ, ಏನರ್ಥ ಆಯ್ತು? ಪ್ರಜ್ಞೆ ಅಲ್ಲ, ಅಪ್ರಜ್ಞೆ ಅಲ್ಲ.
ಅದೃಶ್ಯಂ ಅವ್ಯಪದೇಶ್ಯಂ ಅಲಕ್ಷಣಂ ಅಚಿಂತ್ಯಂ ವಿಕಲ್ಪ ಪ್ರತ್ಯಯಸಾರಂ ಶಾಂತಂ ಶಿವಂ ಅದ್ವೈತಂ ಏನಾದ್ರು ಅರ್ಥ ಆಯ್ತಾ? ಹೇಗೆ ಗ್ರಹಿಸೋದು? ಹೇಗೆ ಗ್ರಹಿಸೋದು? ಹೇಗೆ ಗ್ರಹಿಸೋದು? ನಾವೆಲ್ಲ ಬಂದು ಕೂತಿದ್ದೀವಿ. ಯಾರೋ ಒಬ್ಬರು ಇದ್ರೆ ಅದೇನು ಪುಸ್ತಕ ಇದೆ, ಅದಿದೆ ಇಲ್ಲ ತಿಳ್ಕೊಂಡಿದ್ದೀವಿ. I will sit and discover what it is, what Atman is, what Parabrahma is. ಕೂತ್ಕೊಂಡು ಮಾಡ್ಬಿಡ್ತೀನಿ ಈಗ ಅಂತ ಕೂತ್ರೆ ನಿಮ್ಗೇನು ಗೊತ್ತಿಲ್ಲ ಅಂತ. ಏನೂ ಗೊತ್ತಿಲ್ಲ. ಸ್ಟುಪಿಡ್ ನಂಬರ್ 1. ಯಾಕೆಂದ್ರೆ ಕೇಳಿ, ಯಾಕೆ ಈ ರೀತಿ ಯಾಕೆ ಮಾಡ್ತೀವಿ ಹೇಳಿ? ನಮ್ಮ ಇಂಟೆಲೆಕ್ಟ್, ನಮ್ಮ ಬುದ್ಧಿಶಕ್ತಿ, ಇದರ ಮೇಲೆ ನಮಗೆ ಬಹಳ ಬಹಳ ಪ್ರೀತಿ, ಬಹಳ ಗರ್ವ. ಇಂಟೆಲೆಕ್ಟ್ ಮೇಲೆ ನಮಗೆ ಬಹಳ ಗರ್ವ, ಬಹಳ ಮ್ಯಾನಿಪುಲೇಟ್. ಯಾರಿಗೆ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡಿ. ಐ ಕ್ಯಾನ್ ಕನ್ವಿನ್ಸ್ ಆರ್ ಐ ಕ್ಯಾನ್ ಕನ್ಫ್ಯೂಸ್. ಗೊತ್ತಾ? ಯಾರು ಸ್ವಲ್ಪ ನೋಡಿದ್ರೆ ನಾನು ಹಿಂಗೆ ಲಿಂಕ್ ಮಾಡಿಬಿಟ್ಟು ಅವ್ರನ್ನ ಕನ್ಫ್ಯೂಸ್ ಮಾಡಿಬಿಟ್ರೆ ಅವರು ಇವ್ರು ತುಂಬ ವಿಷಯ ತಿಳ್ಕೊಂಡು, ನನಗೆ ಅರ್ಥ ಆಗದೇ ಇರೋ ವಿಷಯ ಎಲ್ಲ ಇದು ತುಂಬ ತಿಳ್ಕೊಂಡಿದ್ದಾನೆ. ಗರ್ವ, ಇಂಟೆಲೆಕ್ಚುವಲ್ ಅರೋಗೆನ್ಸ್. ಇದೇ ತಾನೇ ಹೊರಗಡೆ ಆಗ್ತಾರೆ ನೋಡಿ. ಸ್ಟೈಲ್ ಕಾರ್ಪೊರೇಟ್ ಒಂದು ಕೆಲಸ ಒಂದು ಈ ಮಾಡೋದೇನೋ ಸಂಪಾದನೆ ಮಾಡೋದು. ಯಾರು ಇನ್ನೊಬ್ಬರು ನೋಡಿ ಸಿನಿಮಾ ಅಂದರೆ ತುಂಬ ಚೆನ್ನಾಗಿರ್ತಾರೆ. The amount of money in circulation, amount of money ಒಂದಿದೆ. It is a constant. ಅದು ಕಾನ್ಸ್ಟೆಂಟ್ ಆಗಿದೆ. You want to become rich. ನೀವು ರಿಚ್ ಆಗಬೇಕು. How you become rich? It will be only at the cost of other pockets. ಅಲ್ಲಿಗೆ ನಿಮ್ಮ ಕಾರ್ಪೊರೇಟ್ ಏನಂದ್ರೆ ಬೇರೆಯವ್ರ ಜೋಬಿಂದ ದುಡ್ಡನ್ನೇ ಎಷ್ಟು ಬೇಗ ಲಪಡಾಯಿಸೋದು. ಪರಬ್ರಹ್ಮ ತತ್ವ ಎಲ್ಲಿದೆ? ನಿಮ್ಮ ಕಾರ್ಪೊರೇಟ್ ಸ್ಟೈಲ್ ಎಲ್ಲಿದೆ? ಇಂಟೆಲೆಕ್ಚುಯಲ್ ಅರೋಗೆನ್ಸ್, ಇಂಟೆಲೆಕ್ಟ್. ಕಾಂಪ್ಲೆಕ್ಸ್ ಅಂತ ಗೊತ್ತಾ? ಕಾಂಪ್ಲೆಕ್ಸ್ 10 ನಿಮಿಷ ಇದೆ ಬರೋಲ್ಲ. ಕಾಂಪ್ಲೆಕ್ಸ್ ಅಂದರೆ ನಾಯಿ ಅಂದರೆ ಭಾಳ ಇಷ್ಟ. ಜರ್ಮನ್ ಶೆಪರ್ಡ್ ಕಂತ್ರಿ ನಮ್ಮ ಇಂಡಿಯಾ ನಾಯಿ ಆಗಲ್ಲ. ಜರ್ಮನ್ ಶೆಪರ್ಡ್ ಇದ್ದರೆ ನಾನು ಅವಾಗ ನನಗೆ ಜರ್ಮನ್ ಶೆಪರ್ಡ್ ನಾಯಿ ಅದಿದ್ರೆ ನನಗೆ ಗೌರವ ಜಾಸ್ತಿ. ನನಗೆ ನಾಯಿಯಿಂದ ಗೌರವ ಬರಬೇಕು, ನನಗೆ ಇಲ್ಲ. ಹೌದಾ? ಡಾಗ್ ಶೋ ಆಯಿತು, ಇವನು ತಗೊಳ್ಳಲ್ಲ ಈ ನಾಯಿನ, ಆಯ್ತು ವಿನ್ ಆಯಿತು. ಸೊ ಈ ಡಾಗ್ ಶೋದಲ್ಲಿ ವಿನ್ ಆಗಿರೋ ಜರ್ಮನ್ ಶೆಪರ್ಡ್ ಬೋ ಅಂದ್ಕೊಂಡು ಏನು ಸುತ್ತಾಡಲ್ಲ. ಇವರು ಸುತ್ತಾಡ್ದಂಗೆ ಗ್ರೌಂಡ್ ಸುತ್ತ ಓಡಲ್ಲ. ಅದಕ್ಕೆ ಕಾಂಪ್ಲೆಕ್ಸ್ ಇಲ್ಲ, ಅದು ಗೊತ್ತೇ ಇಲ್ಲ ಅದು ವಿನ್ ಆಗಿದೆ ಅಂತ. ಬಟ್ ದ ಓನರ್ ಹ್ಯಾಸ್ ದ ಕಾಂಪ್ಲೆಕ್ಸ್. ಓನರ್ ಆಫ್ ದ ಡಾಗ್, the owner of the dog. You have identified yourself with the dog and you have become a dog and you are enjoying the complex of a dog. ನಿಮಗೆ ಗಾಡ್ ಬೇಕಾ ಡಾಗ್ ಬೇಕಾ ಹೇಳಿ? ಎಲ್ಲ ಹೊರಗಡೆಯಿಂದ ಬಂದಿದೆ. ಅಮೇರಿಕಾದಲ್ಲಿ ಆ ಜನಗಳು ಕೈಯಲ್ಲಿ ಕವರ್ ಇಟ್ಕೊಂಡು ನಾಯಿಯಿಂದ ಹೋಗ್ತಾರೆ. ಅದು ನದಿ ಹಾಕಿದ್ರೆ ಅದನ್ನು ಎತ್ಕೊಂಡು ಹೋಗಕ್ಕೆ ಅಷ್ಟು ಪ್ರೀತಿ. ಮನುಷ್ಯನ ಪ್ರೀತಿ ಮಾಡಕ್ ಬರಲ್ಲ. ನಾಯಿ, ಬೆಕ್ಕು, ಇದು ನಿಮ್ಮ ಪರಮಾವಧಿ. ಯಾವುದು? ನಾಗರಿಕತೆಯ ಪರಮಾವಧಿ. ನಾಗರಿಕತೆ ನಿಮ್ಗೆ ಏನು ಕೊಟ್ಟಿದ್ರೆ ಇದು ಕೊಟ್ಟಿದೆ. ಈ ಕಾಂಪ್ಲೆಕ್ಸ್, ಈ ನಾಯಿ ಥಿಂಗ್. ಸೊ ಇದು ಇಂಟೆಲೆಕ್ಟ್ ಅಂತ ಗೊತ್ತಾಯಿತು, ಕಾಂಪ್ಲೆಕ್ಸ್ ಅಂತ ಗೊತ್ತಾಯಿತು. ಇಂಟೆಲೆಕ್ಟು, ಈ ಕಾಂಪ್ಲೆಕ್ಸು, ಎರೆಬೆನ್ಸು ಜಾಸ್ತಿ ಇದ್ದರೆ ನೀವು ಪರಬ್ರಹ್ಮ ತತ್ವವನ್ನು ಕಂಡುಹಿಡಿಯಲಿಕ್ಕೆ ಆಗುತ್ತಾ? ಪಡೀಲಿಕ್ಕೆ ಆಗುತ್ತಾ? ಪರಬ್ರಹ್ಮ ತತ್ವದಲ್ಲಿ ನೀವು ಇರಬೇಕಾದ್ರೆ, ಪರಬ್ರಹ್ಮ ತತ್ವದ ಅನುಭವ ಆಗಬೇಕಾದ್ರೆ ಇಂಟೆಲೆಕ್ಟ್ ಅನ್ನೋದು ಬಿಸಾಕಬೇಕು. ಇಂಟೆಲೆಕ್ಟ್ ಅನ್ನೋದು ಬಿಸಾಕಬೇಕು. ನಿಮಗೆ ಊಟಕ್ಕೆ, ತಿಂಡಿಗೆ, ಜೀವನ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಇಂಟೆಲೆಕ್ಟನ್ನು ಉಪಯೋಗಿಸ್ಕೊಳ್ಳಿ.
ಅನ್ನದಾತರಕ್ಕಿಂತ ಹೊನ್ನಿನಾತುರ ತೀಕ್ಷ್ಣ ಹೊನ್ನಿನಾತರಕ್ಕಿಂತ ಹೆಣ್ಣು ಗಂಡಲವು ಮನ್ನಣೆಯ ದಾಹವು ಎಲ್ಲಕ್ಕಿಂತಲೂ ತೀಕ್ಷ್ಣ ತಿನ್ನುವುದು ಅದು ಆತ್ಮವನೇ ಮಂಕುತಿಮ್ಮ. ಮನ್ನಣೆ ರೆಕಗ್ನಿಷನ್. ಅವ್ರು ಮಾತಾಡಿಸ್ಲಿಲ್ಲ, ನೀವು ಮಾತಾಡಿಸ್ಲಿಲ್ಲ, ಅವ್ರು ನಿದ್ದೆ ಬರಲ್ಲ ನಿಮಗೆ. ಅವ್ರು ಯಾಕೆ ಹೀಗೆ ಮಾಡಿದ್ರು, ಅವ್ರು ಯಾಕೆ ಹೀಗೆ ನೋಡಿದ್ರು ನನ್ನ, ನಮ್ಮ ಎದುರುಗಡೆ ಅವ್ರಿಗೆ ಮಾತಾಡಿಸ್ ನನ್ನ ಮಾತಾಡಿಸಿಲ್ಲ. ಯಾರು ಡೆವಲಪ್ ಮಾಡಿದ್ರು? ನೀವು ಬೈಯದೆ ಅವ್ರಿಗೆ ತಪ್ಪಿಯಾದ್ರು. ನೀವು ಯಾರ್ಯಾರಿಗೆ ಯಾಕೆ ಯಾರ್ಯಾರಿಗೆ ಏನೇನೋ ನೀವು ಬೆಲೆಗಳನ್ನೆಲ್ಲ ಕೊಟ್ಕೊಂಡು ಹೋಗಿದ್ದೀರಲ್ಲ, ಆ ಬೆಲೆ ಯಾರು ಕೊಟ್ಟಿರೋದು ನೀವು. ಅದು ಶಾರ್ಟನ್ ಆಗೋದು ನಿಮ್ಮ ಮೈಂಡಲ್ಲಿ. ಅವ್ನಿಗೆ ಯಾಕೆ ಬೈತೀರಾ? ಅವನು ಕರೆಕ್ಟಾಗಿ ಇದ್ದಾನೆ. ಅವನು ಎಲ್ಲಿ ಅವನಿಗೆ ಮನ್ನಣೆ ಸಿಗ್ತದೆ ಹೋಗ್ತಾ ಇರ್ತಾನೆ ಅವನು. ಕಾಂಪ್ಲೆಕ್ಸ್ ಇಂಟೆಲೆಕ್ಟ್. ಈ ಕಾಂಪ್ಲೆಕ್ಸು ಇಂಟೆಲೆಕ್ಟ್ ಯಾವಾಗ ನಿಮ್ಮಿಂದ ದೂರ ಹೋಗುತ್ತೆ, ಆವಾಗ ಸ್ವಲ್ಪ ಸ್ವಲ್ಪ ಡಿವಿನಿಟಿ ನಿಮ್ಮ ಒಳಗೆ ಬರಲಿಕ್ಕೆ ಶುರುವಾಗುತ್ತೆ. ನಿಮಗೆ ನಾಯಿ ಬೇಡ. ನಿಮ್ಮ ಇದನ್ನು ಸ್ಟೇಟಸ್ಗೆ ನಾಯಿ ಯಾಕೆ? ನಿಮ್ಮ ಸ್ಟೇಟಸ್ಗೆ 60-40 ಅದೇ ಕಲರು ಈಗ ಮಾರ್ಬಲ್ ಐತಿವಾಗ ಗ್ರಾನೈಟ್ ಹೊಸ ಎದ್ದೆದ್ದು ಬೀಳುತ್ತಿಗೆ, ಗುದ್ದಾಡಿಸುವುದಿಗೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುವುದಿಗೆ, ಉತ್ತರಿಸುವೆನು ಲೋಕವನ್ನೆನ್ನದಿಹ ಸಕನೆ ನಿನ್ನುದ್ಧಾರ ಎಷ್ಟಾರ. ಅವರಿವ್ರನ್ನ ನೋಡೋದು ನಾವು ಯಾವಾಗ ನಿಲ್ಲಿಸ್ತೇವೆ, ಅವರಿವ್ರನ್ನ ಕಾಪಿ ಮಾಡೋದು ಯಾವಾಗ ನಿಲ್ಲಿಸ್ತೇವೆ, ಆವಾಗ ನಮ್ಮ ಮನಸ್ಸು ಸ್ವಲ್ಪ ಅದಕ್ಕೆ ಬರುತ್ತೆ. ಆಮೇಲೆ ಒಂದು ಕಡೆ ಕೂತ್ಕೊಂಡು ಭಗವಂತ ದೇವರು ಅಂತ ಯೋಚನೆ ಮಾಡುವುದು. ಅಲ್ಲಿವರೆಗೂ ನಿಮಗೆ ಕೂತ್ಕೊಳ್ತಾ ಆಗಲ್ಲ. ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಟ್ರೈ ಮಾಡೋಣ. ಯು ಟೇಕ್ ದಿಸ್ ಪಾಯಿಂಟ್ ಹೋಮ್. ನೆಕ್ಸ್ಟ್ ಕ್ಲಾಸಲ್ಲಿ ಯು ಕಮ್ ಬ್ಯಾಕ್ ಇಫ್ ಯು ಹ್ಯಾವ್ ಡೆವಲಪ್ಡ್ ಸಮಥಿಂಗ್. ತುರ್ಯಾವಸ್ಥೆಯಲ್ಲಿ ಗೊತ್ತಾಯಿತು ಏನು ಏನಿಲ್ಲ. ಅಂತ ಪ್ರಜ್ಞೆ ಅಭಯಿಷ್ಪ್ರಜ್ಞ ಈ ನಿದ್ರೆಯ ಮಟ್ಟದಿಂದ ಮೇಲ್ಗಡೆ ಅಥವಾ ಎಲ್ಲದಕ್ಕೂ ಆಧಾರವಾಗಿರೋದು ಅಂತ ಹೇಳ್ತಾರೆ. ಅದು ಅವಸ್ಥೆ. ಇನ್ನೊಂದು ಸ್ಮಾಲ್ ತುರ್ಯಾವಸ್ಥೆಗೂ ನಿದ್ರಾವಸ್ಥೆಗೂ ಏನು ವ್ಯತ್ಯಾಸ? ನಿದ್ರೆಯಲ್ಲಿ ಸೂಕ್ಷ್ಮ ರೂಪದಲ್ಲಿರ್ತೀವಿ. ನಿದ್ರೆಯಲ್ಲಿ ಸ್ಪಂದನ ಇರುತ್ತೆ, ಪ್ರಾಣ ಇರುತ್ತೆ, ಹೌದಾ? ಪ್ರಪಂಚ ಇರುತ್ತೆ. ಆದರೆ ನನಗೆ ಪ್ರಪಂಚ ಇರಲ್ಲ. ಪ್ರಪಂಚ ನನಗೆ ಇರಲ್ಲ. ಕೇರ್ಫುಲ್. ಪ್ರಪಂಚ ಇದೆ, ನನಗೆ ಪ್ರಪಂಚ ಇಲ್ಲ. ನಿದ್ದೆಯಲ್ಲಿ ನೋಡಿ, ನಿದ್ದೆಯಲ್ಲಿ ನನಗೆ ಪ್ರಪಂಚ ಇಲ್ಲ, ಪ್ರಪಂಚ ಇದೆ. ಆಮೇಲೆ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ, ಪ್ರಾಣ ಇದೆ, ಅವ್ಯಕ್ತವಾಗಿದೆ, ನನ್ನ ವಾಸನೆಗಳ ಅವ್ಯಕ್ತ. ತುರಿಯಕ್ಕೆ ಬಂದ ಆಮೇಲೆ ಬ್ರೀದಿಂಗ್ ಏನಾಗಿದೆ, ತುಂಬ ಸ್ಲೋ ಆಗಿದೆ. ವಿಸ್ತಾರತೆ ಅಂದರೆ ನಿದ್ರೆಯಲ್ಲಿ ನಾನು ವಿಸ್ತಾರತೆಯಲ್ಲಿ ಇರ್ತೀನಿ ಅಂತ. ವಿಸ್ತಾರತೆಯಿಂದ ಎಚ್ಚರ ಆದ ಕೂಡಲೇ ನಾನು ಈ ಕಾಂಪ್ಲೆಕ್ಸ್ ಈ ಬಾಡಿ ಒಳಗಡೆ ಮಾತ್ರ ನಾನು ಸೀಮಿತವಾಗಿದ್ದೀನಿ. ನಿದ್ರೆಯಲ್ಲಿ ಅದಿರಲ್ಲ, ಸ್ಪ್ರೆಡ್ ಆಗಿರ್ತೀನಿ. ಅದು ನನ್ನ ಅನುಭವಕ್ಕೆ ಬರೋದು. ಎಚ್ಚರ ಆದ್ಮೇಲೆ ಮಾತ್ರ ಲೋಕಲ್ ಆಗ್ತೀನಿ. ಎಚ್ಚರ ಆಗುವಾಗ ಲೋಕಲೈಸ್ ಆಗ್ತೀನಿ. ಎಚ್ಚರ ಆಗೋ ಮೊದಲು ನಾನು ಸ್ಪ್ರೆಡ್ ಆಗಿರ್ತೀನಿ. ಪಾಯಿಂಟ್ ನೋಡಿ, ಉಸಿರಾಟ ನಿಧಾನವಾಗಿರುತ್ತೆ, ಸ್ಪ್ರೆಡ್ ಆಗಿರ್ತೀನಿ, ವಿಸ್ತಾರತೆ ಬಂದಿರುತ್ತೆ, ಶಾಂತವಾಗಿರ್ತೀನಿ. ತುರಿಯಕ್ಕೆ ಬಂದಾಗ ಇನ್ನೂ ಪ್ರಾಣ ಕಡಿಮೆ ಆಗುತ್ತೆ, ಇನ್ನೂ ಕಡಿಮೆ, ಇನ್ನೂ ವಿಸ್ತಾರತೆ, ಜಾಸ್ತಿ ವಿಸ್ತಾರತೆ ಬರುತ್ತೆ. ಬಾಡಿ ಇರುತ್ತೆ, ನಾನು ಬಾಡಿಲಿ ಇರಲ್ಲ. ಬಾಡಿ ಇರುತ್ತೆ, ನಾನು ಬಾಡಿಲಿ ಇರಲ್ಲ. ನಾನು ಅನ್ನೋದಿರಲ್ಲ. ಆ ಮೈಕ್ರೋಕಾಸಮ್ ಜೊತೆ ನಾನು ಸಂಪರ್ಕ ಮಾಡ್ತಾ ಇರ್ತೀನಿ. ಪ್ರಾಣ ತುಂಬ ನಿಧಾನವಾಗಿರುತ್ತೆ. ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಇದು ಪ್ರಾಕ್ಟೀಸ್ ಮಾಡಿ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಸಮಾಧಿ ಮಾಡ್ತಾರೆ. ಎಷ್ಟು ಜನ ಮಾಡಿದರೆ ಗೊತ್ತಿಲ್ಲ. ಮಾಂಡಿಕ್ಯದಲ್ಲಿ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಮಾಂಡಿಕ್ಯದಲ್ಲಿ ಅದು ತಲೆನೊಳಗೆ ಹೊಡಿತಾರೆ. ಅವರಿಗೆ ಅದು ಸಾಧ್ಯ ಇಲ್ಲ. ವಿಚಾರ ಮಾರ್ಗದಲ್ಲಿ ಮಾತ್ರ ಸಾಧ್ಯ ಆ ಥರ ಹೋಗಲಿಕ್ಕೆ. ವಿಚಾರ ಮಾರ್ಗದಲ್ಲಿ ಮಾತ್ರ ಇದನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಸೊ ಈಗ ನಿಮ್ಮದು ಪ್ರಶ್ನೆ ಏನಂದರೆ, ಸಾವು ಮತ್ತೆ
ತುರಿಯ. ಕರೆಕ್ಟಾ? ನಾನು ಬರ್ತಿಲ್ಲ, ನೀವು ಬರ್ತಿರ್ಬೋದು. ತುರಿಯಾವಸ್ಥೆಗೆ ಮತ್ತೆ ಸಾವು, ಇದಕ್ಕೆ ಏನು ವ್ಯತ್ಯಾಸ? ನೋಡಿ, ತುರಿಯಾವಸ್ಥೆಗೆ ಒಂದು ವೇಳೆ ನಾವು ರಮಣ ಮಹರ್ಷಿಗಳನ್ನ ಎಕ್ಸಾಂಪಲ್ ತಗೊಂಡಾಗ ಈಗ ನಾವು 99% ಬಾಡಿಲಿ ಇರ್ತೀವಿ, 1% ಭಗವಂತ ಹಾಗೆ ಹೀಗೆ ಅಂತ ಅನ್ಕೊಂಡಿರ್ತೀವಿ ನಾವು. ರಮಣ ಮಹರ್ಷಿಗಳ 99% ಸ್ಪ್ರೆಡ್ ಆಗಿರ್ತಾರೆ, 1% ಬಾಡಿಲಿ ಇರ್ತಾರೆ. 99% ಅವೇರ್ನೆಸ್ ಹೊರಗಡೆ ಫುಲ್ ಸ್ಪ್ರೆಡ್ ಆಗಿರುತ್ತೆ ಅವ್ರದ್ದು, 1% ಬಾಡಿಲಿ ಇರ್ತಾರೆ. ಸಾವಾದಾಗ 100% ಅವೇರ್ನೆಸ್, 100% ಅವೇರ್ನೆಸ್, ಇಟ್ ಇಸ್ ನಾಟ್ ಡೆತ್. 100% awareness. You are in your real state, Brahman. ಸಾವಂದ್ರೇನು, ನಿತ್ಯ ಇದು ತುರಿಯ ಅಂದ್ರೇನು ನೋಡಿ. ಸೊ ಸಾವು ನಮಗೆ ಆಗುವ ಸಾವಲ್ಲ. ತಿಳ್ಕೊಂಡ್ರೆ ಅದು ಸಾವಲ್ಲ. You are not a drop in the ocean. You are not a drop in the ocean. You are the entire ocean in a drop. Entire ocean in a drop. ಅದು ಸಮುದ್ರ ಆಗಿರ್ತದೆ. ಉಪ್ಪಿನ ಬೊಂಬೆ ಸಮುದ್ರವನ್ನ ಆಳವನ್ನ ಅಳಿಲಿಕ್ಕೆ ಹೋಯ್ತಂತೆ, ಎಲ್ಲ ಒಂದಾಗ್ಬಿಟ್ಟು ನಾನೇ ನುತ್ತೆ ಕಿರಿಗೊಡದ ನೀರು ಗಾನಗೈದುದು ಹೆಮ್ಮೆಯು ಕಡಲ ಮರೆತು. ಒಂದು ಮಣ್ಣಿನ ಮಡಿಕೆ, ಹಸಿ ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ನೀರು ಸಮುದ್ರದ ಮೇಲೆ ಹಿಂಗೆ ತೇಲ್ತಾ ಇರುತ್ತಂತೆ. ನಾನು ಹೇಳ್ತಾ ಇರುತ್ತೆ, ನೂನ ನಿಮ್ಮ ಅಬ್ಧಿಯೋಳು ಅದನ್ನಿರಿಸೆ. ಮೆತ್ತಿಗೆ ಅದನ್ನು ಸಮುದ್ರಕ್ಕೆ ಬೆಳೆದಾಗ ಮೌನವದು ಮಣ್ಕರಾಗಿ ಮಂಕುತಿ ಭಾವ. ಆ ನೀರು ಒಂದಾಯ್ತು, ಮೌನವಾಗಬೇಕು. ಏನಾದ್ರು ಕ್ಲಾಸ್ ಮಾಡ್ತಾ ಇದ್ರೆ ಆ ಅವೇರ್ನೆಸ್ ಅನ್ನು ನಾನು ತಗೊಂಡು ಮಾಡಿದ್ರೆ ಅಧ್ಯಾತ್ಮ. ನಾನೇನೋ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಕಾಂಪೀಟ್ ಮಾಡ್ತೀನಿ, ನನ್ಗೆ ಇಷ್ಟು ಜನ ಬಂದಿದ್ದಾರೆ, 10 ಜನ ಬಂದಿದ್ದಾರೆ, ನಮ್ಗೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಮಾಡಿದ್ರೆ once again I am doing another stupid thing. ಅಧ್ಯಾತ್ಮ ಸಾಧನ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ.